ಜಗದ್ಗುರು ಪಾದಪದ್ಮೇ ತಯೋರ್ಷುತ್ವಾ ಪ್ರಣಮಾಮ್ಯರ್ಮುರ್ಮುಃ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶ್ರೀರತ್ನಾಢ್ಯಂ ವಂದೇ ಭಾರತ ಮಾತರಂ. ಕ್ಷೇತ್ರ ದೇವರಾಗಿರುವಂಥ ಪಾರ್ವತಿ ಪರಮೇಶ್ವರ ಪಾದರವಿಂದಗಳಿಗೆ ಶರಣಾಗತಿಯನ್ನು ಬಿಡುತ್ತಾ ಶ್ರೀ ಗುರು ಸಿದ್ಧಾರೂಢರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಕೋರುತ್ತಾ ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಪರಮಪೂಜನೀಯ ದಿವ್ಯತ್ರಿಯರಿಗೆ, ಎಲ್ಲ ವಿದ್ವತ್ ಗಣ್ಯರಿಗೆ, ನೆಲೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ನಾನು ಹಣೆಯಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯಿತು. ಬಹಳ ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ಇಂಥವರು ಇಷ್ಟು ದೇಣಿಗೆಯನ್ನು ನೀಡಿದ್ದಾರೆ, ಇಷ್ಟು ಹಣವನ್ನು ದಾನ ಮಾಡಿದ್ದಾರೆ ಕೇಳ್ತಾ ಇರ್ತೀನಿ. ಇಲ್ಲಿ ಬಂದಾಗ ಸಂತೋಷ ಆಗಿದ್ದೇನೆಂದರೆ, ಕೋಟಿ ಇರೋರು ಲಕ್ಷ ಕೊಡೋದ್ರ ದೊಡ್ಡ ವಿಷಯ ಇಲ್ಲ, 1000 ಇರೋರು 1000 ತಂದು ಕೊಡ್ತಾರಲ್ಲ ದೇವಸ್ಥಾನಕ್ಕೆ, ಅದು ದೊಡ್ಡ ಇರುವಷ್ಟನ್ನೆಲ್ಲ ಉತ್ತರ ಮಾಡೋದು. ನಮ್ಮ ಕಣ್ಣಿಗೆ ಅವರು ಹಣವನ್ನು ಸಮರ್ಪಿಸ್ತಿದ್ದಾರೆ, ಅದು ಹಣವನ್ನಲ್ಲ, ಇಷ್ಟು ವರ್ಷಗಳ ಕಾಲ ಯಾವುದಕ್ಕೋಸ್ಕರ ಎಲ್ಲವನ್ನೂ ಮುಡಿಪಾಗಿಟ್ಟು ದುಡಿದಿರ್ತಾರೋ ಆ ಶ್ರಮವನ್ನ ದಾನ ಮಾಡೋದಂದ್ರೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳೋದು ಭಗವಂತನ ಮುಂದೆ ಅಂತ ಅರ್ಥ. ಇದನ್ನ ಅಕ್ಕ ಮಹಾದೇವಿ ಅವರು ಹೇಳಿದ್ದು. ಫಲವನ್ನಿತ್ತು ಪೂಜಿಸುವವರ ಬಲ್ಲೆ, ಪುಷ್ಪವನ್ನಿತ್ತು ಪೂಜಿಸುವವರ ಬಲ್ಲೆ, ತನ್ನನ್ನಿತ್ತು ತುಷ್ಟಿ ಪಡೆಯುವವರ ಎನಗೆ ತೋರ ಚೆನ್ನ ಮಲ್ಲಿಕಾರ್ಜುನ. ಹಣವನ್ನ ನೀಡ್ತಿರೋದಂದ್ರೆ ಅಷ್ಟು ವರ್ಷ ಎಷ್ಟು ಶ್ರಮವನ್ನ ಪಟ್ಟಿದ್ದಾರೋ ಅದರೆಲ್ಲದರ ಪ್ರತೀಕವಾಗಿ ತನ್ನಂತ ಸಮರ್ಪಿಸ್ಕೊಳ್ತಿರೋದು. ಎಷ್ಟರ ಮಟ್ಟಿಗೆ ಅಂದ್ರೆ ಕೊನೆಗೆ ಸ್ವಾಮೀಜಿಯವರೇ ಹೇಳಬೇಕಾಯ್ತು, ಸಾಕಪ್ಪ ಎಷ್ಟು ಕೊಡ್ತೀರಾ, ನೀವು ದಿನ ದುಡಿದು ತಿನ್ನೋರು, ನೀವು ಕನಿಷ್ಠ ಪಕ್ಷ ಮನ್ನಲ್ಲಿ ಮಾತಾಡಿಕೊಡಿ ಅಂತ. ಇದು ಆಶ್ಚರ್ಯ ಅಲ್ಲ. ಸಿದ್ಧಾರೂಢರು ತಮ್ಮ ಕೊನೆ ಕಾಲಘಟ್ಟದಲ್ಲಿ ಹೇಳಿದಂತ ಒಂದು ಮಾತು, ಮಠ ಸಂಪತ್ತು ಅಂತ ಒಡೆದಾಡ್ತಿರೋರ್ನೆಲ್ಲ ಕೂರಿಸಿ ಸಿದ್ಧಾರೂಢ ಅಪ್ಪವರು ಒಂದು ಮಾತನ್ನು ಹೇಳ್ತಾರೆ, ಏನೋ ಕೊಡದಾಡ್ತೀರಾ, ನನ್ನ ಜೊತೆ ಬನ್ನಿ, ಹಿಂದೆ ಇರುವಂತ ಗುಡ್ಡದ ಮೇಲೆ ಹೋಗಿ ಕೂತ್ರು ಪರವಾಗಿಲ್ಲ, ಆ ಗುಡ್ಡದ ಮೇಲೆ ಒಂದು ಮಠವನ್ನ ಕಟ್ತಾರೆ, ಸಿದ್ಧಾರೂಢ ಎಲ್ಲಿ ಕೂತಿರ್ತಾನೋ ಅಲ್ಲಿ ಮಠಗಳು ನಿರ್ಮಾಣ ಆಗ್ತಾವೆ, ನೀವು ಬೇಡ ಅಂದಷ್ಟು ಕೂಡ ಇನ್ನು ಸಂಪತ್ತು ಬರ್ಲಿಕ್ಕೆ ಶುರುವಾಗುತ್ತೆ, ನನ್ನ ಜೊತೆ ಬನ್ನಿ ಸಾಕು, ಮಠದ ಹಿಂದೆ ಹೋಗಬೇಡಿ ಅಂತ ಅಜ್ಜಾರ್ ಒಂದು ಕಾಲದಲ್ಲಿ ಹೇಳಿದಂತ ಮಾತು ಈಗ ಜೀವಂತ ಸಾಕ್ಷಿಯಾಗಿ ನೋಡ್ತಿದ್ದೀವಿ. ಅಜ್ಜಾರ್ ಎಲ್ಲಿ ಬಂದು ನೆಲೆನಿಲ್ತಾರೋ ಅಲ್ಲಿ ಮಠಗಳು ನಡೀತಾವೆ, ಅವರು ಎಲ್ಲಿ ಬಂದು ಕೂರ್ತಾರೋ ಅಲ್ಲಿ ಭಕ್ತಾದಿಗಳು ಧಾವಿಸಿ ಬರ್ತಾರೆ, ಅವರು ಎಲ್ಲಿ ಕೂತಿರ್ತಾರೋ ಅಲ್ಲಿ ಸಂಪತ್ತು ಬಂದೇ ಬರುತ್ತೆ. ಯಾರಿಗೋಸ್ಕರ? ನಮಿಗೋಸ್ಕರಲೇ. ನಾವು ಮತ್ ಕೊಡ್ತಿರೋ ನಮಗೋಸ್ಕರ, ನಮ್ಮ ಭಕ್ತಾದಿಗಳು ನಾವು ಕೊಡೋದು ಭಕ್ತಾದಿಗಳ ಕೆಲಸಗಳನ್ನಾಗಲಿ ಅಂತ ಆ ಕೆಲಸಗಳನ್ನು ಮಾಡಿಸ್ಕೊಂತಿರುವಂತ ಆ ಅಪಾರ ಶಕ್ತಿ. ಬಹುಶಃ ಇದೇ ಧರ್ಮ. ಏನು ಧರ್ಮ ಅಂದ್ರೆ ಇದೆ. ಪೂಜ್ಯನೀಯರು ಈಗ ಹೇಳಿದ್ರು, ಧರ್ಮೋ ರಕ್ಷತಿ ರಕ್ಷಿತ ಎಂಬ ವಿಷಯ. ಧರ್ಮವನ್ನ ರಕ್ಷಣೆ ಮಾಡದವನನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಧರ್ಮವೇ ನಿಂತಿರುತ್ತೆ. ಬಹಳ ಅದ್ಭುತವಾಗಿ ನಮಗೆ ಯಾವ ಭಾಷೆಯಲ್ಲಿ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಹಿರಿಯರು ಅದರ ಅರ್ಥದಿಂದ ಹಿಡಿದು ಸಾರಾಂಶದವರೆಗೂ ಪ್ರತಿಯೊಂದನ್ನು ವಿವರಿಸಿ ಅತಿ ಸೂಕ್ಷ್ಮವಾಗಿ ಹೇಳಿಕೊಟ್ಟಿದ್ದಾರೆ. ಹೊರಗೆ ಇರುವಂತ ಧರ್ಮವನ್ನ ದೇಶದಲ್ಲಿ ಯಾವ ರೀತಿ ಕಾಯ್ದಿರಿಸಬೇಕು, ಇಷ್ಟು ವರ್ಷ ಯಾವ ರೀತಿ ಕಾದುಕೊಂಡು ಬಂದಿದ್ದೀವಿ ಅನ್ನೋ ಸುಂದರವಾದ ಭೂಮಿಕೆಯನ್ನ ಸುಲಭವಾಗಿ ಅಣ್ಣ ಅವರು ಹೇಳಿಕೊಟ್ಟಿದ್ದಾರೆ. ಪೂಜನೀಯರು ಮಾತಾಡ್ತಾ ಇರಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು, ಧರ್ಮನ ರಕ್ಷಣೆ ಮಾಡಿಕೊಳ್ಬೇಕು. ಧರ್ಮ ಯಾವುದು? ಧರ್ಮ ಧರ್ಮ ನಮ್ಮನ್ನು ಹೇಗೆ ರಕ್ಷಣೆ ಮಾಡುತ್ತೆ? ಅಂತರಂಗದ ಧರ್ಮ. ನಾವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಒಂದು ಮಾತು, ಇದನ್ನು ಮಾಡು, ಇದು ಸರಿ ಇದೆ, ಇದನ್ನ ಮಾಡ್ಲಿಕ್ಕೆ ಹೋಗಬೇಡ, ಇದು ಸರಿ ಇಲ್ಲ. ಇಷ್ಟು ಜನ ದಾನಗಳನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಕೂಗು ಬರುತ್ತೆ, ನೀನು ಏನಾದ್ರೂ ಕೊಡು, ನಿನ್ ಕೈಲಿಂದ ಹಣ ದಾನ ಮಾಡ್ಲಿಕ್ಕಾಗತ್ತಾ ಮಾಡು, ಆಗ್ಲಿಲ್ವಾ ಶ್ರಮದಾನ ಮಾಡು, ಬಂದು ಮಠದಲ್ಲಿ ಕೆಲಸ ಮಾಡು, ಅದು ಆಗ್ಲಿಲ್ವಾ ಕಲಾ ಸೇವೆಯನ್ನಾದ್ರೂ ನೀಡು, ನಿನ್ನ ಕೈಲಿ ಬರುವಂತ ನಿನಗೆ ತಿಳಿದಿರುವಂತ ಕಲೆಯನ್ನ ಸೇವೆಯಾಗಿ ನೀಡು, ಅದು ಆಗ್ಲಿಲ್ವಾ ಕನಿಷ್ಠ ಪಕ್ಷ ಕೂತು ಸಮಯವನ್ನ ದಾನ ಮಾಡು. ಈ ಮಾತನ್ನ ಕೇಳಿ ಬಂದಾಗ ಈ ಮಾತು ನಮ್ಮಲ್ಲಿ ಹೆಚ್ಚಾಗುತ್ತಾ ಹೋಗುತ್ತೆ. ನಾವು ಎಷ್ಟು ಆ ಮಾತನ್ನ ಕೇಳ್ತೀವೋ, ಆ ಧ್ವನಿಗೆ ಕಿವಿ ಕೊಡ್ತೀವೋ ಆ ಧ್ವನಿ ಹೆಚ್ಚಾಗುತ್ತೆ. ಯಾವತ್ತು ನೀನು ಸುಮ್ಮನಿರು, ನಿನ್ನ ತಪ್ಪು, ಇದನ್ನೆಲ್ಲ ಯಾರು ಮಾಡ್ತಾರೆ ಕಲಿಯುಗದಲ್ಲಿ ಅಂತ ಎಷ್ಟು ಆ ಧ್ವನಿಯನ್ನ ಕೆಳಗೆ ಮಾಡ್ತೀವೋ ಅಷ್ಟು ಧ್ವನಿ ಸುಮ್ಮನಾಗ್ತಾ ಹೋಗುತ್ತೆ. ಇದು ಧರ್ಮ, ಇದು ಅಂತರಂಗದ ಧರ್ಮ. ಒಂದು ಕಾಲದಲ್ಲಿ ಗುರುಗಳು ಶಿಷ್ಯರ ಕೈಗೆಲ್ಲ ಬಾಳೆಹಣ್ಣನ್ನ ಕೊಟ್ಟು ಯಾರೂ ನೋಡದೇ ಇರೋ ಜಾಗಕ್ಕೆ ಹೋಗಿ ಬಾಳೆಹಣ್ಣನ್ನ ತಿನ್ಕೊಂಡು ಬನ್ನಿ ಅಂತ ಕಳಿಸಿದಾಗ ಶಿಷ್ಯರೆಲ್ಲರೂ ಹೋದ್ರು. ಒಂದೊಂದು ಜಾಗವನ್ನು ಹುಡುಕಿ ನೋಡಿದ್ರು, ಯಾರೂ ನೋಡದೇ ಇರುವಂತ ಜಾಗದಲ್ಲಿ ನಿಂತು ಬಾಳೆಹಣ್ಣನ್ನ ತಿಂದು ವಾಪಸ್ ಬಂದ್ರು. ಒಬ್ಬ ಕನಕದಾಸ ಮಾತ್ರ ಕೈಯಲ್ಲಿದ್ದಂತ ಬಾಳೆಹಣ್ಣನ್ನ ಹಾಗೇ ತಗೊಬಂದು ಗುರುಗರ ಮುಂದೆ ಇಟ್ರು.
ಗುರುಗಳು ನೋಡಿ ಕೇಳ್ತಾರೆ, ಏನಪ್ಪಾ ಕನಕ, ಯಾರೂ ನೋಡದೇ ಇರುವಂತ ಜಾಗ ಒಂದೂ ಸಿಗ್ಲಿಲ್ವಾ ನಿನಗೆ ಇಷ್ಟು ದೊಡ್ಡ ಊರಿನಲ್ಲಿ? ಕನಕದಾಸರು ಉತ್ತರ ಕೊಟ್ರು, ಗುರುಗಳೇ, ಮನುಷ್ಯರು ನೋಡದೇ ಇರುವಂತ ಜಾಗ ನೂರಾರು ಸಿಕ್ತು, ದೇವರು ನೋಡದಿರುವಂತ ಜಾಗ ಒಂದೇ ಒಂದು ಕಾಣಿಸ್ಲಿಲ್ಲ ನನಗೆ. ಏನು ಮಾಡ್ಲಿ? ಎಲ್ಲಿ ಹೋದ್ರೂ ಕೂಡ ಅವನು ನೋಡ್ತಿದ್ದಾನೆ ಅನ್ನೋ ಗೋಚರ. ಎಲ್ಲೋ ಹಣ್ಣನ್ನ ತಿನ್ಲಿಕ್ಕಾಗ್ಲಿಲ್ಲ, ವಾಪಸ್ ತೆಗೆದು ಬಂದು ಕೊಟ್ಟೆ. ಶ್ರಮಿಸಿ ಪರೀಕ್ಷೆಯಲ್ಲಿ ಸೋತೆ ನಾನು. ಗುರುಗಳು ಹೇಳಿದ್ರು, ಉತ್ತೀರ್ಣನಾದದ್ದು ನೀನೊಬ್ಬನೇ. ಇಷ್ಟು ವರ್ಷ ಮಾಡಿದಂತ ಅಧ್ಯಯನ ಇದೆಯಲ್ಲ, ಅದರ ಸಾರಾಂಶ ಇದು. ಧರ್ಮ ಅಧ್ಯಯನ, ಧರ್ಮ ಬೋಧನೆ, ಆ ಧರ್ಮ ಉಳಿಸಿಕೊಂಡವನಪ್ಪ ನೀನು. ಇದು ಅಂತರಂಗದ ಧರ್ಮ. ಯಾರಲ್ಲಿ ಈ ಧರ್ಮ ಉಳಿತೋ, ಯಾರು ಈ ಧರ್ಮ ರಕ್ಷಣೆಯನ್ನ ಮಾಡಿದ್ರು ಮನಸ್ಸಿನ ಒಳಗೆ ಅಂತರಂಗದ ಧರ್ಮವನ್ನ, ಆ ಅಂತರಂಗದ ಧರ್ಮ ಆ ವ್ಯಕ್ತಿಯನ್ನ ಭಕ್ತ ಕನಕದಾಸನಂತೆ ಬೆಳೆಸ್ತು. ಯಾರು ಈ ಅಂತರಂಗದ ಧರ್ಮ ರಕ್ಷಣೆಯನ್ನ ಮಾಡಿಕೊಂಡ್ರು ಅವರು ರಾಮರಂತೆ ತಯಾರಾದ್ರು ಈ ದೇಶದಲ್ಲಿ. ಈ ಅಂತರಂಗದ ಧರ್ಮವನ್ನೇ ಉಳಿಸಲಿಕ್ಕೆ ಸಿದ್ಧಾರೂಢಪ್ಪ ಅವರು ಎಲ್ಲಾ ಪವಾಡಗಳನ್ನ ಮಾಡಿದ್ದು. ನಾವು ಪವಾಡಗಳನ್ನು ನೋಡ್ತೀವಿ, ಪವಾಡದ ಹಿಂದೆ ಇರುವಂತ ಅರ್ಥ ಎನಿಸೋದಲ್ಲಿ ಸ್ವಲ್ಪ ಎಡವುತ್ತೀವಿ. ಎಲ್ಲರೂ ಅಲ್ಲ, ಕೆಲವೊಂದಿಷ್ಟು ಜನ. ನಾವು ಕೂಡ ಸಿದ್ಧಾರೂಢಪ್ಪ ಅವರು ಯಾರು ಅಂತ ಕೇಳಿದಾಗ ಮೊದಲು ಬರ್ತಿದ್ದ ಉತ್ತರ ಪವಾಡಗಳು ಮಾಡೋರು, ಪವಾಡಗಳು ಮಾಡ್ತಿದ್ರಂತೆ. ಇಲ್ಲಿಗೆ ಬಂದಾದ ನಂತರ ಈ ಮಠದಲ್ಲಿ ಒಂದು ದಿನ ಕೂತಾಗ ಸ್ವಾಮೀಜಿಯವರು ಹೇಳಿದ್ರು, ನೀವ್ ಎಲ್ಲಿ ಯಾವ್ದಾವ್ದೋ ಪುಸ್ತಕ ಓದ್ತೀರಾ, ಒಂದಿನ ಸಿದ್ಧಾರೂಢಾಚಾರ್ಯ ಚರಿತ್ರೆ ಓದಿ ಫ್ಯಾನ್ ಆಗ್ಬಿಡ್ತೀರಾ ನೀವು ಸಿದ್ಧಾರೂಢಾಚಾರ್ಯಗೆ ಅಂತ. ಅಲ್ಲಿವರೆಗೂ ಸಿದ್ಧಾರೂಢಾಚಾರ್ಯ ಅಂದ್ರೆ ಪವಾಡ ಮಾಡೋ ಅಷ್ಟೇ ಗೊತ್ತಿದ್ದಿದ್ ನನಗೆ. ಹುಬ್ಬಳ್ಳಿ ಮಠಕ್ಕೆ ಹೋಗಿದ್ವಿ, ಮಠ ನೋಡ್ಕೊಂಡು ಬಂದಿದ್ವಿ. ಎಷ್ಟು ದೊಡ್ಡ ಮಠ, ಎಷ್ಟು ಚೆನ್ನಾಗಿದೆ, ಎಲ್ಲವನ್ನು ನೋಡಿ ಬಂದಿದ್ವಿ. ನಂತರ ಸ್ವಾಮೀಜಿಯವರ ಅಪ್ಪಣೆಯಂತೆ ಆನಂತರ ಅಧ್ಯಯನ ಮಾಡ್ಲಿಕ್ಕೆ ಕೂತದ ನಾನು. ಸಿದ್ಧಾರೂಢಾಚಾರ್ಯ ಯಾರು, ಏನವರ ಪವಾಡಗಳು, ಏನಿಷ್ಟೆಲ್ಲ ಭಕ್ತರು ಸೇರ್ತಾರಲ್ಲ ಅವರಿಗೆ. ಆ ಪವಾಡಗಳನ್ನ ಒಂದೊಂದು ಗಮನಿಸಿ, ಯಾವ ಭಕ್ತರಿಗೆ ಯಾವ್ಯಾವ ಪವಾಡವನ್ನ ಮಾಡಿದ್ರು, ಯಾತಕ್ಕೋಸ್ಕರ ಮಾಡಿದ್ರು, ಈ ವಿಷಯದ ಸಾರಾಂಶ ಅರ್ಥ ಆಗುತ್ತೆ ನಮಗೆ. ಚೆನ್ನಯ್ಯ ಭಕ್ತ, ದಿನಾ ಪೂಜೆ ಮಾಡುವವರು, ನಿಷ್ಠಾವಂತ, 3 ಹೊತ್ತಿನ ಪೂಜೆ. ದುರಾದೃಷ್ಟವಶಾತ್ ಊರಿನಲ್ಲಿ ಬರಗಾಲ, ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ. ನಿನ್ನ ಪೂಜೆಗೆ, ನಿನ್ನ ಸ್ನಾನಕ್ಕೆ, ನಿನ್ನ ಮಡಿಗೆ ಎಲ್ಲಿಂದ ನೀರು ತರಬೇಕಪ್ಪ? ನೀರಿಲ್ಲ. 2 ಹೊತ್ತಿನ ಪೂಜೆ ಮೀರಿತು, ಪೂಜೆ ಮಾಡ್ಲಿಕ್ಕಾಗ್ಲಿಲ್ಲ. ರಾತ್ರಿ ಸಿದ್ಧಾರೂಢಾಚಾರ್ಯ ಮುಂದೆ ನಿಂತು, ಭಾವಚಿತ್ರದ ಮುಂದೆ ನಿಂತು ಕಣ್ಣೀರಿಟ್ರು. ದಿನಾ ಪೂಜೆ ಮಾಡುವವನ್ ನಾನು ಭಗವಂತನಿಗೋಸ್ಕರ. 2 ಹೊತ್ತಿನ ಪೂಜೆ ತಪ್ಪೋಗಿದೆ, ಮಾರನೇ ದಿನ ಪೂಜೆ ತಪ್ಪುವಂತಿಲ್ಲ, ಏನಾದ್ರೂ ಪವಾಡ ಮಾಡಿ ನೀವೇ ನನ್ನ ರಕ್ಷಣೆ ಮಾಡ್ಕೊಳ್ಬೇಕು ಕೇಳಿಕೊಂಡ್ರು. ಪವಾಡದಂತೆ ಸಿದ್ಧಾರೂಢಾಚಾರ್ಯರು ಮಾರನೇ ದಿನ ಅವನ ಮನೆ ಮುಂದೆನೇ ಬಂದು ಹೇಳ್ತಾರೆ, ನಿನಗೆ ಪೂಜೆ ಮಾಡ್ಬೇಕಲ್ಲ, ಊರಿನಲ್ಲಿ ನೀರಿಲ್ಲ ತಾನೆ? ನೀರಿಲ್ಲ ಅಂದ್ರೆ ಏನಪ್ಪಾ, 3 ನದಿಗಳನ್ನು ಕೂಡ ನಿನ್ನ ಮನೆಗೆ ತಂದು ತ್ರಿವೇಣಿ ಸಂಗಮವನ್ನ ನಿನ್ನ ಮಣ್ಣಲ್ಲಿ ಉದ್ಭವ ಮಾಡಿ ತ್ರಿವೇಣಿ ಸಂಗಮದಿಂದ ಪೂಜೆ ಮಾಡುವಂತೆ ಮಾಡ್ತೀನಿ ನಾನು. ತ್ರಿವೇಣಿ ಸಂಗಮ ತಂದ್ರು. ಆ ಪಾವನ ಆಗಿದ್ದಂತ ಜಾಗ ಇವತ್ತಿಗೂ ಹುಬ್ಬಳ್ಳಿಯಲ್ಲಿದೆ. ಯಾವತ್ತಾದ್ರೂ ಅದನ್ನ ನೋಡಿಕೊಂಡು ಬನ್ನಿ. ನದಿ ಪೂರ್ಣ ಇಲ್ಲದೆ ಇರಬಹುದು, ಆದ್ರೆ ಆ ಸ್ಥಾನ ಇವತ್ತಿಗೂ ಜೀವಂತವಾಗಿದೆ. ಏನಕ್ಕೆ ಮಾಡಿದ್ರು ಈ ಪವಾಡ? ಒಬ್ಬ ಭಕ್ತ ಚೆನ್ನಯ್ಯ ತನ್ನೊಳಗಿರುವಂತ ಧರ್ಮವನ್ನ ಕಾದುಕೊಳ್ಳಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟ, ಎಷ್ಟೆಲ್ಲ ಒದ್ದಾಡಿದ. ಇಷ್ಟು ದಿನಗಳ ಕಾಲ ಧರ್ಮ ಕಾದುಕೊಂಡು ಬಂದಿದ್ದೀನಿ, ಈಗ ಧರ್ಮ ತಪ್ಪೋಗ್ಬಿಟ್ರೆ ಹೇಗೆ, ನನ್ನನ್ನ ಕಾಪಾಡಪ್ಪ ಅಂತ ಅಜ್ಜಾರ ಮುಂದೆ ಬೇಡ್ಕೊಂಡ್ರಲ್ಲ. ಆ ಧರ್ಮವನ್ನ ಕಾಪಾಡ್ಕೊಳ್ಳಿಕ್ಕೆ ಒಬ್ಬ ಭಕ್ತ ನಿಂತಿದ್ದಾನಂದ್ರೆ ಆತನನ್ನ ಕಾಪಾಡ್ಲಿಕ್ಕೆ ಧರ್ಮ ಬರಬೇಕು. ಧರ್ಮದ ಸ್ವರೂಪದಲ್ಲಿ ಸಿದ್ಧಾರೂಢಪ್ಪ ಅವರು ಬಂದು ನಿಂತು. ಇದು ಭಗವಂತನ ಕರೆ. ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕರೆ ಕೊಟ್ರು. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ ತದಾತ್ಮಾನುಜಾಮ್ಯಂ ಪರಿತ್ರಾಣಯ ಸಾಧುರ ವಿನಾಶ ದೃಷ್ಟುತ ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆ ಮಾಡಿಕೊಳ್ಳಿಕ್ಕೆ ನಾನು ಅವತರಿಸಿ ಬರ್ತೀನಿ. ನಮ್ಮಲ್ಲೊಂದು ಪ್ರಶ್ನೆ, ಎಲ್ಲಿ ಬಂದ್ರು ಕೃಷ್ಣ? ಯಾವುದೋ ಕಾಲದಲ್ಲಿ ಹೇಳಿ ಹೋಗ್ಬಿಟ್ರು ಬರ್ತೀನಿ ನಾನು ಯುಗ ಯುಗಕ್ಕೂ. ಕಲಿಯುಗದಲ್ಲಿ ಎಲ್ಲಿ ಬಂದ್ರು? ಕೃಷ್ಣ ಬರಲೇ ಇಲ್ಲ. ಯಾವುದೋ ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಬರ್ತಾನೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಎಲ್ಲಿ ಬಂದ್ರು ಧರ್ಮ ರಕ್ಷಣೆಗೆ? ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನ ಸಂಭವಾಮಿ ಯುಗೆ ಯುಗೆ ಎಂಬ ಮಾತಿಗೆ ಜೀವಂತ ಸಾಕ್ಷಿಯಾಗಿ ಕಾಲಕ್ಕೆ ಸಿದ್ಧಾರೂಢ ಅಜ್ಜವರು ಅಂತವರು ಒಂದಾದ ಮೇಲೆ ಒಂದು ಅವತಾರದಲ್ಲಿ ಧರ್ಮವೇ ಅವತರಿಸಿದಂತೆ ಬಂದು ಧರ್ಮ ರಕ್ಷಣೆಯನ್ನ ಮಾಡಿ ಹೋಗಿದ್ದಾರೆ. ಇದು ನಾನು ಹೇಳ್ತಿರುವಂತ ಮಾತಲ್ಲ, ಇದು ಅಜ್ಜ ಅವರೇ ಹೇಳಿರುವಂತ ಮಾತು. ಗುರುಗಳ ಪಾದದಡಿಯಲ್ಲಿ ಲಿಂಗವನ್ನಿಟ್ಟು ಬಂದುಬಿಟ್ರು ಬಾಲಸಿದ್ಧರು. ಸಿದ್ಧಾರೂಢರಾಗಿ ಸಿದ್ಧಾರೂಢ ಭಾರತಿ ಸ್ವಾಮೀಜಿ ಅಂತ ಅಲ್ಲಿಂದ ಬಂದ್ರು. ಅಲ್ಲಿಂದ ಅನೇಕರಿಗೆ ಪ್ರಶ್ನೆ, ಏನಕ್ಕೆ ಸಿದ್ಧಾರೂಢಾಚಾರ್ಯ ಲಿಂಗ ಕಟ್ಟೋದಿಲ್ಲ? ಲಿಂಗವೇ ಕಾಣಿಸೋದಿಲ್ವಲ್ಲ ಅವರ ದೇಹದ ಮೇಲೆ, ಏನಕ್ಕೆ ಲಿಂಗ ಕಟ್ಟೋದಿಲ್ಲ? ಭಕ್ತರೊಬ್ರು ಇದೇ ರೀತಿ ಬಂದು ಪ್ರಶ್ನೆ ಮಾಡಿದಾಗ ಸಿದ್ಧಾರೂಢಾಚಾರ್ಯ ಉತ್ತರ ಕೊಡುತ್ತಾರೆ, ನೀವು ಲಿಂಗ ಕಟ್ತೀರಾ ಏನಕ್ಕೆ? ಲಿಂಗ ಪೂಜೆ ಮಾಡಬೇಕು ಅಂತ. ನಾನು ಲಿಂಗವೇ ಆಗಿದ್ದೀನಿ, ಲಿಂಗವೇ ಆದವನಿಗೆ ಮತ್ತೆ ಲಿಂಗ ಕಟ್ಟೋದು ಏನಕ್ಕೆ ಅವಶ್ಯಕತೆ ಬರುತ್ತಪ್ಪ ಅಂತ ಅವರ ಪ್ರಶ್ನೆ.
ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗ್ಲಿಲ್ಲ ಅಂದ್ರೆ ಒಮ್ಮೆ ಇತಿಹಾಸಗಳನ್ನ ತೆಗೆದು ತಿರುವು ಹಾಕಿ ಓದಬೇಕು ನಾವು. ಇದು ಶತಮಾನಗಳ ಹಿಂದೆ ಒಂದು ಉತ್ತರ ಇದೇ ರೀತಿ ನೀಡಿದ್ರು ಉಪನಿಷತ್ತುಗಳಲ್ಲಿ. ಅಹಂ ಆತ್ಮ, ನಾನೇ ಆತ್ಮ. ಒಂದು ಕಾಲದಲ್ಲಿ ನಮ್ಮೆಲ್ಲರ ಪೂರ್ವಿಕ, ಮನುಕುಲದ ಪೂರ್ವಿಕ ಯಾರು? ಮನು. ಆ ನಮ್ಮೆಲ್ಲರ ಹಿರಿಯ ಸ್ವಯಂಭೂ ಮನು, ಆತನಿಗೆ ಯಜ್ಞನಾಮಕನಾದಂತ ಭಗವಂತನ ಕೃಪಾಶೀರ್ವಾದದಿಂದ ಇಡೀ ಈಶಾವಾಸ್ಯ ಉಪನಿಷತ್ತಿನ ದರ್ಶನವಾದಾಗ ಇಡೀ ಉಪನಿಷತ್ಗಳ ಕೊನೆ ಸಾಲುಗಳು ಬರೋದು ಯಾವುದು ಉಪನಿಷತ್ಗಳಲ್ಲಿ? ಹಿರಣ್ಮಯೇಣ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಭೂಷಣ ಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ಯಾವ ಲಿಂಗವನ್ನ ಕಟ್ಟಿ ಕೂತಿದ್ದೀವಲ್ಲ ಆ ಲಿಂಗವನ್ನ ತೆಗೆದು ನೋಡಿ. ಆ ಲಿಂಗವನ್ನ ಪೂಜೆ ಮಾಡ್ತಿರ್ಬೇಕಾದ್ರೆ ಪೂಜೆ ಯಾವ ರೀತಿ ಇರಬೇಕು? ತಂತ್ರ ಮಾರ್ಗದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಪೂಜೆ ಯಾವ ರೀತಿ ಇರಬೇಕು? ಪ್ರತಿದಿನ ಪೂಜೆ ಮಾಡಬೇಕಾದ್ರೆ ನಮಗೆ ನೆನಪಾಗಬೇಕು, ಅಂಗೈಯಲ್ಲಿ ಲಿಂಗವನ್ನ ಹಿಡಿದು ಪೂಜೆ ಮಾಡಲಿಕ್ಕೆ ಕೂತರೆ ಪೂಜೆ ಮುಗಿಯುವ ವೇಳೆಗೆ ನಮ್ಮಲ್ಲಿರುವಂತ ಪ್ರಾಣ ಲಿಂಗಕ್ಕೆ ಹೋಗಿ ಲಿಂಗದಲ್ಲಿರುವಂತ ಕಲ್ಲುತನ ನಮಗೆ ಬರಲಿಲ್ಲ ಅಂದ್ರೆ ಆ ಪೂಜೆ ಪೂಜೆನೇ ಅಲ್ಲ ಅಂತ ತಂತ್ರ ಪದದ ಸಾರ. ಅದು ಪೂಜೆ, ಅದು ಅನುಷ್ಠಾನ. ಇದು ಯಾವುದರಿಂದ ಸಾಧ್ಯ? ಭಕ್ತಿಯಿಂದ ಸಾಧ್ಯ. ಆ ಭಕ್ತಿಯ ಪರಾಕಾಷ್ಠೆ ಎಂತದ್ದು? ಬಸವಣ್ಣನವರು ತೋರಿಸಿಕೊಟ್ಟಂತ ಭಕ್ತಿ. ದಾಸೋಹ ಆಗ್ತಿರುವಂತ ಸಂದರ್ಭದಲ್ಲಿ ಅನ್ನ ದಾಸೋಹ ಸ್ವೀಕರಿಸಬೇಕು ಅಂತ ಇಬ್ಬರು ಬರ್ತಾರೆ. ಎಲ್ಲರೂ ಲಿಂಗ ಕಟ್ಟಿದ್ದಾರೆ, ನಮ್ಮ ಹತ್ರ ಲಿಂಗ ಇಲ್ಲ. ಪಕ್ಕದಲ್ಲಿರುವಂತ ಕಲ್ಲನ್ನು ತಗೊಂಡು ಕಟ್ಟಿಕೊಂಡು ದಾಸೋಹದಲ್ಲಿ ಕೂತ್ರು ಊಟ ಮಾಡ್ಲಿಕ್ಕೆ. ಊಟ ಬಡಿಸ್ತಿದ್ದವರಿಗೆ ಸ್ವಲ್ಪ ಸಂಶಯ ಆಯ್ತು. ಯಾರಿದಿಷ್ಟು ದಿನ ನೋಡಿಲ್ಲ, ಯಾರೋ ಬಂದು ಕೂತಿದ್ದಾರೆ, ಲಿಂಗ ಕಟ್ಕೊಂಡಿರೋ ರೀತಿನಲ್ಲಿದೆ, ಆದ್ರೆ ಅದು ಲಿಂಗ ಅಲ್ಲ, ಏನ್ ಕಟ್ಕೊಂಡು ಬಂದಿದ್ದಾರೆ? ತಗ್ಸುದು. ಬಹಳ ಭಯದಿಂದ ಇವರು ತೆಗಿತಾರೆ, ಲಿಂಗದ ಬದಲ ಕಲ್ಲಿದೆ. ಏನು ಮಾಡಬೇಕು? ಬಸವಣ್ಣನವರನ್ನ ಕರೆದ್ರು. ಬಸವಣ್ಣನವರು ಬರ್ತಾರೆ, ಕಲ್ಲನ್ನ ನೋಡ್ತಾರೆ, ಅದನ್ನ ಕೈಯಲ್ಲಿ ಹಿಡಿದು ನಮಸ್ಕಾರ ಮಾಡಿ ಹೇಳ್ತಾರೆ, ನಮ್ಗೆ ಲಿಂಗದಲ್ಲಿ ಶಿವನನ್ನ ಕಾಣೋದು ಕಷ್ಟ ಆಗಿದೆ, ನೀವು ಕಲ್ಲಿನಲ್ಲಿ ಲಿಂಗವನ್ನ ಕಂಡು ಶಿವನನ್ನ ಸಾಕ್ಷಾತ್ಕರಿಸಿಕೊಂಡಿದ್ದೀರಲ್ಲ, ನಿಮಗಿಂತ ಭಕ್ತಿ ಬೇಕೇ? ಇದು ಧರ್ಮ. ಯಾರ ಒಳಗಡೆ ಧರ್ಮ ಇಷ್ಟು ನಿಷ್ಠಾವಂತವಾಗಿ ಪ್ರತಿಷ್ಠಾಪನೆ ಆಗಿರುತ್ತೋ ಅವ್ರಿಗೆ ಎಲ್ಲವೂ ಧರ್ಮವಾಗಿ ಕಾಣುತ್ತೆ, ಅವನೇ ಧರ್ಮವಾಗಿ ನಿಲ್ತಾನೆ. ಇದರದ್ದೇ ಸಾರ. ಧಾರಯಂತಿ ಇತಿ ಧರ್ಮ. ಯಾವುದು ಧರಿಸಲ್ಪಡುತ್ತೋ ಅದು ಧರ್ಮ. ಆ ಧರ್ಮವನ್ನ ಧರಿಸಿ ನಿಂತವರು ಸಿದ್ಧಾರೂಢಾಚಾರ್ಯರು. ಅದಕ್ಕೆ ಅವರು ಲಿಂಗವನ್ನ ಕಟ್ಟಲಿಲ್ಲ. ಆದ್ರೆ ಯಾರಿಗೂ ಲಿಂಗ ಕಟ್ಟಬೇಡಿ ಅನ್ನೋ ಮಾತನ್ನು ಯಾವತ್ತಿಗೂ ಹೇಳಿರಲಿಲ್ಲ. ಎಲ್ಲರೂ ಕರೆಸ್ತಾ ಇದ್ರು, ಲಿಂಗ ಪೂಜೆ ಮಾಡ್ತಾ ಇದ್ರು, ಪೂಜೆಗೆ ಬೇಕಾದಂತ ಎಲ್ಲ ಸಾಮಗ್ರಿಗಳನ್ನ ಇವರೇ ತರಿಸ್ತಿದ್ರು. ಆದ್ರೆ ತಾವು ಲಿಂಗ ಸ್ವರೂಪಿಗಳ ತಾನೇ ಕೂತಿದ್ರು. ಇದು ಯಾವ ಯೋಗ ಗೊತ್ತೇ? ಇದು ಬಯಲ ಯೋಗ. ತಾನೇ ಲಿಂಗವಾದಂತ ಪ್ರಕ್ರಿಯೆ ನಮಗೆ ಇಡೀ ಶರಣ ಪರಂಪರೆಯಲ್ಲಿ ತಪ್ಪಿದ್ರೆ ತಿಳಿದವರು ತಿದ್ದಬೇಕು. ನನ್ನ ಚೌಕಟ್ಟಿನಲ್ಲಿ, ನಾನು ಅಧ್ಯಯನದ ಚೌಕಟ್ಟಿನಲ್ಲಿ ಹೇಳ್ತಿರುವಂತ ಮಾತು, ಈ ಲಿಂಗವೇ ತಾನಾದಂತ ಪ್ರಕ್ರಿಯೆ ಪರಿಸ್ಥಿತಿ ನಮಗಿಬ್ಬರಲ್ಲೇ ಕಾಣೋದು ಇಡೀ ಶರಣ ಪರಂಪರೆಯಲ್ಲಿ. ಒಂದು ಸಿದ್ಧಾರೂಢಾಚಾರ್ಯರು, ಮತ್ತೊಂದು ಅಲ್ಲಮ್ಮ ಪ್ರಭುಗಳು. ತಾನೇ ಲಿಂಗವಾದಂತ ಸ್ಥಿತಿ. ಎಷ್ಟರ ಮಟ್ಟಿಗೆ ಅಂದ್ರೆ ಅಲ್ಲಮ್ಮ ಪ್ರಭುಗಳು ಒಂದು ದಿನ ಕೂತು ಹೇಳ್ತಾರೆ, ಏನ್ ಮಾಡ್ತಿದ್ರಿ ಇಷ್ಟೊತ್ತು ಅಂತ ಬಸವಣ್ಣನವರು ಕೇಳಿದಾಗ ಅಲ್ಲಮ್ಮ ಪ್ರಭುಗಳ ಬಾಯಿಂದ ಬಂದಂತ ಉತ್ತರ, ಏನ್ ಮಾಡ್ತಿದ್ರಿ? ಅಲ್ಲಮ್ಮ ಪ್ರಭುಗಳು ಉತ್ತರ ಕೊಡ್ತಾರೆ, ಸರಸ್ವತಿ ಓಲೆ ಕಳೆದುಕೊಂಡಳು, ಗಂಗೆ ವಿಧವೆಯಾದಳು, ಸೂರ್ಯ ಚಂದ್ರರು ಕೊಳ್ಳಕ್ ಹಾರಿದರು, ಬ್ರಹ್ಮ ಸತ್ತ, ವಿಷ್ಣು ಹೊತ್ತ, ಶಿವ ಕಿಚ್ಚನ್ನಿಟ್ಟ, ಈಗ ತಾನೇ ಗುಹೇಶ್ವರ ಸತ್ತ ಎಂಬ ಸುದ್ದಿಯ ಕೇಳಿ ಸೂತಕದಲ್ಲಿದ್ದೇನೆ. ಎಂಥ ಮಾತು ಸ್ವಾಮಿ ಅದು! ನಮ್ಮ ಕಣ್ಣಿಗೆ ಏನಪ್ಪ ದೇವ್ರನ್ನೇ ಸಾಯಿಸ್ಬಿಟ್ರ ಅಂತ ಅನಿಸುತ್ತೆ. ಸ್ವಲ್ಪ ಅಧ್ಯಯನ ಮಾಡಿದಾಗ, ಅವರನ್ನ ಕೇಳಿಕೊಂಡಾಗ, ಏನ್ ಹೇಳಿದ್ರಿ ಇದನ್ನ ಅಂದಾಗ ಆಗ ಅಲ್ಲಮ್ಮರ ದರ್ಶನ ಆಗುತ್ತೆ. ಸರಸ್ವತಿ ಓಲೆ ಕಳೆದುಕೊಂಡಳು, ಜ್ಞಾನ ಅಜ್ಞಾನ ಮೀರಿ ಆಯ್ತು, ಗಂಗೆ ವಿಧವೆ ಆದಳು, ಮಡಿ ಮೈಲಿಗೆ ಪಾಪ ಪ್ರಜ್ಞೆ ಪುಣ್ಯ ಎಲ್ಲವೂ ಮೀರಿದ್ದಾಯ್ತು, ಸೂರ್ಯ ಚಂದ್ರರು ಕೊಳ್ಳಕ್ ಹಾರಿದರು, ಕಾಲ ಎಂಬ ಜ್ಞಾನವನ್ನೇ ಮೀರಿ ಕಾಲಭೈರವನ ಸ್ಥಾನಕ್ಕೆ ತಲುಪಿ ನಿಂತಿದ್ದೀನಿ ನಾನು, ಬ್ರಹ್ಮ ಸತ್ತ, ಯಾವ ಸೃಷ್ಟಿಯ ಆದಿ ಅಂತ್ಯ ಎಲ್ಲವೂ ಹೋಯ್ತು, ವಿಷ್ಣು ಹೊತ್ತ, ಯಾವ ಲಯಕರ್ತನಾಗಿ ರಕ್ಷಣೆ ಮಾಡಬೇಕಿತ್ತೋ ಆ ವಿಷ್ಣುವೇ ಸಾವಿನ ಹಂತಕ್ಕೆ ನಮ್ಮನ್ನ ತಲುಪಿಸ್ತ, ಶಿವ ಕಿಚ್ಚನ್ನಿಟ್ಟ, ಎಲ್ಲವನ್ನೂ ನಾಶ ಮಾಡಬೇಕಾಗಿರುವಂತ ಶಿವನೇ ಅಗ್ನಿ ಸ್ವರೂಪದಲ್ಲಿ ಬಂದು ಎಲ್ಲವನ್ನೂ ಭಸ್ಮ ಮಾಡದ. ಈಗ ತಾನೇ ಗುಹೇಶ್ವರ ಸತ್ತ ಸುದ್ದಿಯ ಕೇಳಿ ಸೂತಕದಲ್ಲಿದ್ದೇನೆ. ಯಾರೇ ನನ್ನ ಎಲ್ಲವೂ ಅಂತ ನಂಬಿಕೊಂಡಿದ್ನೋ, ಯಾವ ಗುಹೇಶ್ವರನೇ ಅಂತಿಮ ಅಂತ ಭಾವಿಸಿದ್ನೋ, ಆ ಗುಹೇಶ್ವರನನ್ನು ಮೀರಿ ಆಯ್ತು. ಯಾಕೆ ಗುಹೇಶ್ವರನನ್ನ ಮೀರಿ ಆಯ್ತು?
ಕಾರಣ ಇಷ್ಟೇ, ಒಂದು ಕಾಲದಲ್ಲಿ ಬಸವಣ್ಣನವರು ಹೇಳಿದ್ರು, ಧರ್ಮ ಯಾವ ರೀತಿ ನಮ್ಮಲ್ಲಿ ಪ್ರತಿಷ್ಠಾಪನೆ ಆಗಬೇಕಂದ್ರೆ ದೇವಾಲಯಕ್ಕೆ ಹೋಗಿ ಧರ್ಮ ಹುಡುಕೋದಲ್ಲ, ನಮ್ಮಲ್ಲಿ ಧರ್ಮ ಪ್ರತಿಷ್ಠಾಪನೆ ಆಗಬೇಕು. ಯಾವ ಮಟ್ಟಕ್ಕೆ? ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಅಂತ ಬಸವಣ್ಣನವರು ಹೇಳಿದ್ರಲ್ಲ, ಧರ್ಮ ಸ್ಥಾಪನೆ ಆಗಬೇಕು. ಇದೇ ಶಾಸ್ತ್ರಗಳ ಮಾತು. ದೇಹ ದೇವಾಲಯ ಪ್ರೋಕ್ತೋ ಶಿರಾ ಶಿಖರ ಮುಚ್ಚತೆ ಎಂಬುದು ಶಾಸ್ತ್ರಗಳ ಮಾತು. ದೇವಾಲಯಕ್ಕೆ ಹೋಗುವವನಲ್ಲಿ ಧರ್ಮ ಎಷ್ಟು ಪ್ರತಿಷ್ಠಾಪನೆ ಆಗಬೇಕಂದ್ರೆ ಆತನ ದೇಹವೇ ದೇವಾಲಯವಾಗಬೇಕು, ಶಿರವೇ ಶಿಖರವಾಗಬೇಕಪ್ಪ ಅಂತ ಅದನ್ನ ಮುಂದುವರಿಸಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ನಾಲಿಗೆಯ ಗಂಟೆಯನ್ನಾಗಿಸಿ ಹೃದಯ ಮಂದಿರದಲ್ಲಿ ಇಷ್ಟಲಿಂಗವನ್ನು ಪ್ರತಿಷ್ಠಾಪಿಸಿ ಗುಹೇಶ್ವರನಿಂದ ಅಭಿನ್ನನಾಗಿ ಕೂತೇನಯ್ಯ ಅಂತ ಅವನೇ ಆಗುವ ಮಟ್ಟಕ್ಕೆ ಹೋಗಿ ನಿಂತಾಯ್ತು. ಇನ್ನು ಬೇರೆಯವ್ರು ಯಾರು ಬರ್ತಾರೆ ಇಲ್ಲಿ? ಇದು ತಾನೇ ಲಿಂಗವಾಗುವುದು, ತಾನೇ ಧರ್ಮವಾಗುವುದು, ಇದೇ ನಮ್ಮ ಅಂತಿಮ ಗುರಿ. ಈ ಮಾನವ ಜನ್ಮ ಇರೋದೇ ಈ ಪರಿಸ್ಥಿತಿಯನ್ನ ತಲುಪಲಿಕ್ಕೆ. ಒಂದು ಮಾನವ ಜನ್ಮ 84 ಲಕ್ಷ ಜೀವ ರಾಶಿಗಳನ್ನ ದಾಟಿದ ನಂತರ ಒಂದು ಮಾನವ ಜನ್ಮ ಏನಕ್ಕೆ ಬರೋದು? ಈ ಧರ್ಮ ರಕ್ಷಣೆ ಮಾಡು. ಎಷ್ಟರ ಮಟ್ಟಿಗೆ? ನೀನೇ ಧರ್ಮ ಆಗುವ ಮಟ್ಟಕ್ಕೆ. ಅದಕ್ಕೆ ಭಾರತೀಯರನ್ನ ಅಮೃತ ಪುತ್ರರು ಅಂತ ಉಪನಿಷತ್ಗಳು ಹೇಳಿದ್ದು. ಈ ದೇಶದಲ್ಲಿ ಹುಟ್ಟಿದವನು ದೇವರಾಗಬಲ್ಲನು. ಗಾಯಂತಿ ದೇವ ಕಿಲಿಗೀತ ಕಾಣಿ ಧನ್ಯೋಸ್ತುತೆ ಭರತ ಭೂಮಿ ಬಾಗೆ ಸ್ವರ್ಗಾಪವರ್ಗ ಸಮಗ ಮಾರ್ಗೂತ ಭವಂತಿ ಭೂಯ ಪುರುಷಾಸುರತ್ವಾತ್. ಮನುಷ್ಯನು ದೇವನಾಗಬಲ್ಲನು. ಅದಕ್ಕೆ ಈ ದೇಶದಲ್ಲಿ ಹುಟ್ಟಿದ್ದೀರಾ ನೀವು. ಆ ದೇವರಾಗುವ ಸ್ಥಾನ ಬಹಳ ಕಷ್ಟದ ಹಾದಿ, ನಿಜ. ಆದ್ರೆ ಅಸಾಮಾನ್ಯ ಖಂಡಿತವಾಗಲೂ ಅಲ್ಲ. ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರಲ್ಲೂ ಅದೇ ಪರಮಾತ್ಮನಿದ್ದಾನೆ ಅನ್ನೋ ಭಾವನೆನ ನಾವು ಬಂದು ಕೂತಿದ್ದೀವಿ. ಆತನನ್ನು ಹುಡುಕುವನ್ನ ಪ್ರಯತ್ನವನ್ನ ಮಾಡಿ ಸಾಕು. ಅದೇ ಧರ್ಮ. ಒಳಗಿರುವಂತ ಧರ್ಮ, ಆ ಅಂತರಂಗದ ಧರ್ಮ, ಆ ಪರಮಾತ್ಮ. ಆ ಪರಮಾತ್ಮನನ್ನ ಹುಡುಕ್ತಾ ಹುಡುಕ್ತಾ ಪರಮಾತ್ಮನೇ ಆಗುವಂತ ಮಟ್ಟಕ್ಕಿದೆಯಲ್ಲ, ಅದನ್ನ ತಲುಪಿ ನೋಡಿ. ಇದನ್ನೇ ಸಿದ್ಧಾರೂಢಾಚಾರ್ಯರು ಇಡೀ ಜೀವನ ಬೋಧನೆ ಮಾಡಿಕೊಂಡು ಬಂದಿದ್ದು. 25 ವರ್ಷಗಳ ಕಾಲ ಅಖಂಡ ಭಾರತದ ಪ್ರವಾಸವನ್ನ ಮಾಡಿ ಬಂದ್ರಲ್ಲ. ಇಡೀ ಪ್ರವಾಸದಲ್ಲಿ ಅವರ ಸಿದ್ಧಾರೂಢ ಚರಿತ್ರೆಯಲ್ಲಿ ಎಲ್ಲವನ್ನು ಹುಡುಕಿ ನೋಡಿ. ಎಲ್ಲೆಲ್ಲಿ ಪ್ರವಚನ ಕೊಟ್ಟಿದ್ದಾರೆ, ಏನೇನು ಮಾತಾಡಿದ್ದಾರೆ, ಇದನ್ನೇ ಹೇಳಿದ್ದವರು. ನಿನ್ನೊಳಗೊಂದು ಧರ್ಮ ಇದೆಯಪ್ಪ, ಅದನ್ನು ಹುಡುಕು. ನೀನು ದೇಹನಲ್ಲ, ನೀನು ಪ್ರಾಣವಲ್ಲ, ನೀನು ಜೀವವಲ್ಲ, ನೀನು ಇಂದ್ರಿಯಗಳಲ್ಲ, ನೀನು ಒಳಗಿರುವಂತ ಆತ್ಮ. ಆ ಆತ್ಮವನ್ನು ಹುಡುಕು. ಸಿದ್ಧಾರೂಢಾಚಾರ್ಯರು 14-15 ವರ್ಷಗಳ ಕಾಲ ಕಾಡಿನಲ್ಲಿ ಓಡಾಡಿ ಬಂದು ಗುರುಗಳನ್ನ ಬಿಟ್ಟು 15 ವರ್ಷ ಕಾಡಿನಲ್ಲಿ ಓಡಾಡ್ತಾರೆ. ಆನಂತರ ವಿರೂಪಾಕ್ಷ ದೇವಾಲಯದ ಮುಂದೆ ಬಂದು ಕೂತ್ಕೊಂತಾರೆ. ವಿರೂಪಾಕ್ಷ ದೇವಾಲಯದಲ್ಲಿ ಕೂತಾಗ ಒಳಗಿದ್ದಂತವ್ರು ಬಂದು, ಯಾರು ಹುಚ್ಚನ ರೀತಿ ಕೂತಿದ್ದಾನಲ್ಲ ಇವನು, ಏ ಹೀನ ಹೋಗಪ್ಪ ಅಂತ ಬೈತಾರೆ. ಹೀನ ವ್ಯಕ್ತಿ ಬಂದು ಕೂತಿದ್ದಾನೆ, ಹುಚ್ಚನ ರೀತಿ, ಸ್ನಾನ ಮಾಡಿಲ್ಲ, ಮೈ ಮೇಲೆ ಸರಿಯಾಗಿ ಬಟ್ಟೆ ಇಲ್ಲ, ಯಾವುದೋ ಒಂದು ಬಟ್ಟೆ ಹೊದಿಸ್ಕೊಂಡು ಬಂದು ಕೂತಿದ್ದಾನೆ, ನೋಡ್ಲಿಕ್ಕೆ ಹುಚ್ಚ ತರ ಕಾಣಿಸ್ತಾರೆ, ಹೋಗು ಹೀನ ಅಂತ ಆ ಕಡೆ ತಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು, ಬೈದ್ರು ಬಾಯಿಂದ. ತಕ್ಷಣ ಸಿದ್ದೇಶ್ವರಪ್ಪ ಅವರು ತಿರುಗಿ ಕೇಳ್ತಾರೆ, ಯಾರು ಹೀನ? ಹೀನವೆಂಬುದು ಸ್ಥೂಲತನವೋ, ಹೀನವೆಂಬುದು ಸೂಕ್ಷ್ಮತನವೋ ವಿಪ್ರನೆ? ಹೇಳ್ತಿದ್ಯಲ್ಲ ಹೀನ ಅಂತ, ಯಾರು ಹೀನ? ನನ್ನ ದೇಹ ಹೀನವಾ? ಹೀನ ಜರುಗು ಅಂತ ಹೋಗ್ತಿದ್ಯಲ್ಲ, ಹೀನ ನಡೆ ಎಂದು ನುಡಿದೆಯಲ್ಲ, ಯಾರು ಹೀನ? ಯಾರನ್ನ ಜರುಗು ಅಂತ ಹೇಳ್ತಿದ್ಯಾ? ದೇಹವನ್ನ ಜರುಗು ಅಂತ ಹೇಳ್ತಿದ್ಯಾ? ದೇಹವನ್ನ ಜರುಗು ಅಂತ ಹೇಳೋದಾದ್ರೆ ನನ್ನ ನಿನ್ನ ಎಲ್ಲರ ದೇಹ ಬಂದಿರೋದು ಈ ಮಣ್ಣಿನಿಂದಲೇ. ಈ ಮಣ್ಣಿನಿಂದ ಬಂದಂತ ದೇಹ ನನ್ನದು. ಅಪಶರವಾದ್ರೆ ನನ್ನದು, ಅಪಭ್ರಂಶವಾದ್ರೆ ಎಲ್ಲವೂ ಅಪಭ್ರಂಶವೇ. ಜಗತ್ತಿನಲ್ಲಿ ಎಲ್ಲವೂ ಹೀನವೇ. ನಾನು ನೀನು ಎಲ್ಲರ ದೇಹ ಹೀನ. ಯಾರ ದೇಹ ಜರುಗಬೇಕಪ್ಪ? ಈ ಸ್ಥೂಲ ದೇಹವಲ್ಲವ ಜರುಗು ಅಂತ ಇರೋದು. ಸೂಕ್ಷ್ಮಕ್ಕೆ ಹೇಳ್ತಿದ್ಯಾ? ಸೂಕ್ಷ್ಮ ಹೀನ ನಿನ್ನದು, ಆ ಸೂಕ್ಷ್ಮವನ್ನ ಜರುಗಿಸುವಂತ ಆತ್ಮಕ್ಕೆ ಹೇಳ್ತಿದ್ಯಾ? ನನ್ನ ನಿನ್ನ ಆತ್ಮ ಎಲ್ಲವೂ ಜಗತ್ತಿನಲ್ಲಿ ಒಂದು ರೀತಿ ಬ್ರಹ್ಮಾಂಡವಾಗಿ ಕೂತಿರ್ಬೇಕಾದ್ರೆ ಯಾವುದು ಜರುಗಬೇಕು? ಈ ಮಾತು ಇಡೀ ಶಂಕರಾಚಾರ್ಯರ ಜೀವನದ ಪ್ರಮುಖ ಘಟ್ಟದ ಮಾತಿದು. ಸಿದ್ಧಾರೂಢಾಚಾರ್ಯರು ಎಷ್ಟು ಸುಲಭವಾಗಿ ಒಬ್ಬ ವ್ಯಕ್ತಿಗೆ ಇದನ್ನ ಅರ್ಥ ಮಾಡಿಸಿದ್ರು, ಇದರ ಇತಿಹಾಸವನ್ನ ತಿಳಿದಾಗ ಅರ್ಥ ಆಗುತ್ತೆ. ಎಷ್ಟು ಘನವಾದ ಮಾತು ಸ್ವಾಮಿ ಇದು. ಇಡೀ ಅದ್ವೈತ ವೇದಾಂತ ಶುರುವಾಗಬೇಕು, ಅದ್ವೈತ ವೇದಾಂತಕ್ಕೆ ಶಿರೋಮಣಿಯಾಗಿ ಕೂತಂತ ಶಂಕರಾಚಾರ್ಯರ ಜ್ಞಾನದ ಅಧ್ಯಯನದ ಹೊಸ ದಿಕ್ಕಿನ ದರ್ಶನ ಪರಂಪರೆ ತೆರೆದುಕೊಂಡಿದ್ದು ಇಂಥ ಒಂದು ಘಟನೆಯಿಂದಲೇ. ಎದುರುಗಡೆಯಿಂದ ಯಾರೋ ಒಬ್ಬ ಹುಚ್ಚ ಬರ್ತಿದ್ದಾನೆ, ಬಂದವರು ಹೇಳ್ತಾರೆ ಶಂಕರಾಚಾರ್ಯರಿಗೆ, ಎದುರುಗಡೆಯಿಂದ ಯಾರೋ ಹುಚ್ಚ ಬರ್ತಿದ್ದಾನೆ, ಹೀನ ಬರ್ತಿದ್ದಾನೆ, ಅವನನ್ನ ಜರುಗು ಅಂತ ಹೇಳಿ ಶಂಕರಾಚಾರ್ಯರು ಬಂದ್ರು ಶಿಷ್ಯರ ಜೊತೆಗೆ. ಎದುರುಗಡೆಯಿಂದ ಒಬ್ಬ ಹುಚ್ಚ ಬರ್ತಿದ್ದಾನೆ, ಅವ್ರು ಹೇಳಿದ್ರು ಅಪಶರತು, ಜರ್ಕೋ. ಎದುರುಗಡೆ ಇರೋ ನಕ್ತಾನೆ. ಹುಚ್ಚನಂತಿದ್ದವನು ಕೇಳ್ತಾನೆ, ಕಹಾ ಅಪಶರತು, ಯಾವುದು ಜರುಗಬೇಕು? ಯದಿ ದೇಹ
ದೇಹ ಅನ್ನಮಯಂ, ಸರ್ವ ಬ್ರಹ್ಮಾಂಡ ಅನ್ನಮಯಂ. ದೇಹ ಮಣ್ಣಿನದ್ದು, ಇಡೀ ಬ್ರಹ್ಮಾಂಡ ಮಣ್ಣಿನದ್ದು. ಇಡೀ ಬ್ರಹ್ಮಾಂಡ ನಿನಗೋಸ್ಕರ ಜರುಗಬೇಕಾ? ಯದಿ ಆತ್ಮ ಆತ್ಮ ಅನ್ನಮಯಂ ನಾಸ್ತಿ ಆತ್ಮಂ ಸರ್ವವಿದಂ ಆತ್ಮಂ ಉಪಶರತು. ಆತ್ಮ ಜರುಗಬೇಕಾ? ಬ್ರಹ್ಮಾಂಡವಲ್ಲಪ್ಪ, ಆತ್ಮವೇ ಸರ್ವವು. ಆತ್ಮ ಜರುಗಬೇಕಂದ್ರೆ ಸರ್ವ ಸೃಷ್ಟಿಯಿಂದ ಹಿಡಿದು ಕಣ್ಣು ಮುಂದೆ ಕಾಣಿಸ್ತಾ ಇರುವಂತ ಅಪಪ್ರಿ ಎಲ್ಲವೂ ಜರುಗಬೇಕಾಗತ್ತೆ. ಈಗ ಹೇಳು, ದೇಹ ಜರುಗಬೇಕಾ, ಆತ್ಮ ಜರುಗಬೇಕಾ? ಕಹ ಅಪಶರತು ಶಂಕರ, ಯಾವುದು ಜರುಗಬೇಕಪ್ಪ ನಿನಗೋಸ್ಕರ? ಇದನ್ನ ಕೇಳಿದ ಕೂಡಲೇ ಶಂಕರಾಚಾರ್ಯಗೆ ಅರಿವಾಗಿದ್ದು, ಹೌದಲ್ಲ, ನಾನು ದೇಹದ ಬಗ್ಗೆ ಮಾತಾಡ್ತಿದ್ದೀನ. ದೇಹವಾದಲ್ಲಿ ಎಲ್ಲವೂ ದೇಹ ಒಂದು ಕಾಲದಲ್ಲಿ ನಾಶ ಆಗಬೇಕಾಗಿದ್ದು ದೇಹವಲ್ಲ. ಹಾಗಾದ್ರೆ ಆತ್ಮದ ಬಗ್ಗೆ ಮಾತಾಡ್ತಿದ್ದೀನ. ಎಲ್ಲವೂ ಒಂದೇ ಆತ್ಮ, ಎಲ್ಲವೂ ಒಂದೇ ಆತ್ಮವಾಗಿದ್ರೆ ಆತ್ಮನನ್ನು ನಿಗ್ರಹಿಸುವಂತ ಪರಮಾತ್ಮವನು ಒಬ್ಬನೇ ಆಗಿರ್ಬೇಕಿಲ್ಲ. ಆಗ ಹುಟ್ಟಿದ್ದು ಅದ್ವೈತ ವೇದಾಂತ. ಆ ಅದ್ವೈತ ವೇದಾಂತದ ಹುಟ್ಟಿನ ಒಂದು ಕ್ಷಣವನ್ನ ಸಿದ್ಧಾರೂಢಾಚಾರ್ಯರು ಒಬ್ಬ ವ್ಯಕ್ತಿಗೆ ದೇವಾಲಯದಲ್ಲಿ ಕೂತ್ಕೊಂಡು, ಮೆಟ್ಟಿಲ ಮೇಲೆ ಕೂತ್ಕೊಂಡು ಎಷ್ಟು ಸುಲಭವಾಗಿ ಹೇಳಿಕೊಟ್ಟು ಬಿಟ್ರು. ಇದು ಸಿದ್ಧಾರೂಢ ಅಜ್ಜಾರ ವಿದ್ವಜ್ಞಾನವಲ್ಲ, ಇದು ಆತ್ಮಜ್ಞಾನ. ಆತ್ಮ ತಿಳಿದವನ ಬಾಯಿಂದ ಮಾತ್ರ ಇಂಥ ಮಾತುಗಳು ಬರಲಿಕ್ಕೆ ಸಾಧ್ಯ. ಆ ಕ್ಷಣಕ್ಕೆ ಒಂದೊಂದು ಮಾತುಗಳು ಅವರದ್ದು. ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ದಿ ಫೈನಲ್ ಪೇಜಸ್ ಆಫ್ ದ ಉಪನಿಷತ್ಸ್ ಆರ್ ಯೆಟ್ ಟು ಬಿ ರಿಟನ್. ಉಪನಿಷತ್ತುಗಳ ಕೊನೆ ಪುಟಗಳು ಇನ್ನೂ ಬರದಿಲ್ಲ, ಬರಲಿಕ್ಕಿದ್ದಾವೆ. ಸಿದ್ಧಾರೂಢಾಚಾರ್ಯ ಚರಿತ್ರೆಯನ್ನು ಓದಿದಾಗ ಅರ್ಥ ಆಗುತ್ತೆ, ಇದು ಒಂದು ಉಪನಿಷತ್ತೇ ಅಲ್ವಾ. ಉಪನಿಷತ್ತುಗಳ ಸಾರ ಅವರ ಒಂದು ಜೀವನ. ಅವರ ಮುಂದೆ ಮಂತ್ರಿಗಳೆಲ್ಲ ಕರೆಸ್ತಾರೆ. ರಾಜ ಕರೀತಿದ್ದಾನೆ, ನಿಮ್ಮನ್ನ ಅರಮನೆಗೆ ಬರ್ಬೇಕಂತೆ, ಬನ್ನಿ, ರಥ ತಗೊಂಡು ಬಂದಿದ್ದೀನಿ, ರಥದಲ್ಲಿ ಕೂತ್ಕೊಂಡು ಬನ್ನಿ. ಸಿದ್ಧಾರೂಢಾಚಾರ್ಯ ಉತ್ತರ ಕೊಡುತ್ತಾರೆ, ಶಿವ ಕೈಲಾಸದಿಂದ ನನಗೊಂದು ರಥ ಕೊಟ್ಟು ಕಳಿಸಿದ್ದಾನೆ ಈ ದೇಹ. ಅದರೊಳಗೆ ಇಂದ್ರಿಯಗಳಿದ್ದಾವೆ ಕುದುರೆಗಳಾಗಿ. ಆ ಇಂದ್ರಿಯಗಳನ್ನ ನಿಗ್ರಹಿಸಲಿಕ್ಕೆ ಮನಸ್ಸು ನಿಂತಿದೆ. ಆ ಮನಸ್ಸಿನ ಮೇಲ್ಗಡೆ ಎಲ್ಲವನ್ನು ನೋಡ್ಕೊಳ್ಳಿಕ್ಕೆ ಬುದ್ಧಿ ಕೂತಿದೆ. ಆ ಇಡೀ ರಥದ ಅಧಿಪತಿಯಾಗಿ ಆತ್ಮ ನಿಂತಿದ್ದಾನೆ. ಇಂಥ ದೇಹವೆಂಬ ಆತ್ಮವನ್ನ, ರಥವನ್ನ ನಡ್ಕೊಂಡು ಓಡಾಡುವಂತವ್ ನಾನು. ನಿಮ್ಮ ರಥ ಹತ್ತಿದ್ರೆ ಸ್ವಲ್ಪ ಕಷ್ಟ ಆಗತ್ತಪ್ಪ, ನಾನು ನಡ್ಕೊಂಡೇ ಬರ್ತೀನಿ ಅಂತ ಹೇಳೋದು. ಇದು ಸಾಮಾನ್ಯದಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಒಂದು ಕಾಲದಲ್ಲಿ 5 ವರ್ಷದ ಪುಟ್ಟ ಹುಡುಗ ನಚಿಕೇತ ಖುದ್ದು ಮೃತ್ಯುವೇ ಆದ್ಯಂತ ಯಮಧರ್ಮರಾಯನ ಮುಂದೆ ನಿಂತು ಪ್ರಶ್ನೆ ಮಾಡುತ್ತಾರೆ. ಈ ಆತ್ಮ ಆತ್ಮ ಅಂತ ಹೇಳ್ತಾರಲ್ಲ, ದೇಹ ಆತ್ಮ ಏನು ಸಂಬಂಧಗಳು? ಯಾವುದು ಇಂದ್ರಿಯ, ಯಾವುದು ಮನಸ್ಸು, ಯಾವುದು ಪ್ರಾಣ, ಯಾವುದು ಜೀವ, ಯಾವುದು ಬುದ್ಧಿ, ಯಾವುದು ಚಿತ್ತ, ಯಾವುದು ಚೇತನ, ಇವೆಲ್ಲಕ್ಕೂ ಏನು ಸಂಬಂಧ ಅಂತ ಕೇಳಿದಾಗ ಖುದ್ದು ಮೃತ್ಯುವೇ ಆದ್ಯಂತ ಯಮಧರ್ಮರಾಯ ನಚಿಕೇತನಿಗೆ ಮಾಡಿದಂತ ಕಠೋಪನಿಷತ್ತಿನ ಇಡೀ 2ನೇ ಅಧ್ಯಾಯದ ಉತ್ತರ ಈ ಒಂದು ರಥ ದೃಷ್ಟಾಂತ. ಇಡೀ ರಥ ದೃಷ್ಟಾಂತದ ಕಠೋಪನಿಷತ್ತನ್ನ ಒಂದು ಮಾತಿನಲ್ಲಿ ಹೇಳಿದಂತವ್ರು ಸಿದ್ಧಾರೂಢಾಚಾರ್ಯರು. ವೇದ, ವೇದಾಂತ, ಆಗಮ, ಸೂತ್ರ, ಉಪನಿಷತ್ತು, ಬ್ರಾಹ್ಮಣ, ಅರಣ್ಯಕ ಎಲ್ಲವನ್ನು ಒಂದುಗೂಡಿಸಿ ಸಿದ್ಧಾರೂಢಾಚಾರ್ಯ ಒಂದು ಜೀವನವನ್ನ ನೋಡಿ ಸಾಕು, ಎಲ್ಲವೂ ಅರ್ಥ ಆಗುತ್ತೆ. ಇದು ಏನಕ್ಕೆ ವಿಶೇಷ ಅಂದ್ರೆ, ವೇದಾಂತ ಬಲ್ಲವರ ಮುಂದೆ ವೇದಾಂತ ಮಾತಾಡೋ ದೊಡ್ಡ ವಿಷಯ ಅಲ್ಲ. ಅವ್ರಿಗೆ ನೀವು ಏನ್ ಅರ್ಥ ಮಾಡಿಸ್ಬೇಕಂತಿಲ್ಲ. ಈ ರೀತಿ ಹೇಳಿದ್ದಾರಪ್ಪ ಸಾಕು, ಅರ್ಥ ಆಗುತ್ತೆ ಅವರಿಗೆ. ಓ, ಈ ರೀತಿ ಹೇಳಿದ್ದಾರ. ಭಗವದ್ಗೀತೆಯಲ್ಲಿ ಸಂಖ್ಯಾಸೂತ್ರದ ಬಗ್ಗೆ ಮಾತಾಡಿದ್ದಾರೆ, ಹೌದಾ, ಅರ್ಥ ಆಯ್ತು. ಅವ್ರಿಗೆ ಇನ್ನೇನು ಹೇಳೋ ಅವಶ್ಯಕತೆ ಇಲ್ಲ, ತಿಳಿದಿರೋರು ಅವರು. ಆದ್ರೆ ಅಕ್ಷರವೂ ಗೊತ್ತಿಲ್ಲದೆ ಇರುವಂತ ಒಬ್ಬ ವ್ಯಕ್ತಿಗೆ ಇಡೀ ವೇದಾಂತ ಪಾಠ ಮಾಡಬೇಕಂದ್ರೆ ಅದಕ್ಕೆ ಸಿದ್ಧಾರೂಢಾಚಾರ್ಯ ಅಂತವರೇ ಬರಬೇಕಾಯ್ತು. ಎಲ್ಲರಿಗೂ ವೇದಾಂತ ಅಧ್ಯಯನ ಮಾಡಿಸಿದ್ರು. ಅಂಥವ್ರನ್ನ ಆರಾಧನೆ ಮಾಡಿ ಯಾಕೆ ಆರಾಧನೆ ಮಾಡಬೇಕು? ಧರ್ಮ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಲ್ಲ. ಧರ್ಮ ಅಂದ್ರೆ ಹಿರಿಯರು ಹೇಳಿದ್ರು, ಇಷ್ಟು ಗುಣಗಳಿರ್ತಾವೆ ಧರ್ಮಕ್ಕೆ, 4,000ಕ್ಕೂ ಇನ್ನೂ ಹೆಚ್ಚು ಬರೀತಿದ್ದಾರೆ. ನಾವು ಅಷ್ಟನ್ನೂ ತಂದು ಧಾರಣೆ ಮಾಡ್ಕೊಳ್ಳಿಕ್ಕಾಗ್ಲಿಲ್ಲ ನಮ್ಮ ಜೀವನದಲ್ಲಿ. ಇಡೀ ಧರ್ಮವನ್ನೇ ಧಾರಣೆ ಮಾಡ್ಕೊಳ್ಳಿಕ್ ನಮ್ಮ ಕೈಲಾಗ್ಲಿಲ್ಲ. ಏನು ಮಾಡಬೇಕು? ಧರ್ಮವೇ ಧರಿಸಿ ನಿಂತಿರುವಂತ, ಧರ್ಮದ ಸ್ವರೂಪರಾಗಿರುವಂತವರನ್ನ ತಂದು ನಮ್ಮ ಮನಸ್ಸಿನಲ್ಲಿ ಧರಿಸೋಣ ಸಾಕು, ಇಡೀ ಧರ್ಮವನ್ನ ಧರಿಸಿದಂತಾಗುತ್ತೆ. ಆದ್ರೆ ಸಂಕೇತವಾಗಿ ಸಿದ್ಧಾರೂಢಾಚಾರ್ಯ ಅಂತ ಕೂತಿದ್ದಾರೆ, ಅವರನ್ನ ಮನಸ್ಸಿನಲ್ಲಿ ಧರಿಸ್ಕೊಳ್ಳಿ ಸಾಕು, ಧರ್ಮವೇ ಧಾರಣೆ ಮಾಡದಂತೆ. ಅವರ ಮಾರ್ಗವನ್ನ ಕಾಪಾಡ್ಕೊಳ್ಳಿ ಸಾಕು. ಜೀವನದಲ್ಲಿ ಧರ್ಮ ಕಾಪಾಡಿದಂತೆ ಅವರು ಕಾಪಾಡ್ತಾರೆ ನಮ್ಮನ್ನ, ಧರ್ಮ ಕಾಪಾಡುತ್ತೆ ನಮ್ಮನ್ನ. ಇದು ಧರ್ಮೋ ರಕ್ಷತಿ ರಕ್ಷಿತಃ. ಆ ಧರ್ಮ ರಕ್ಷಣೆ ಮಾಡುವಂತ ಹಾದಿನಲ್ಲಿ ನಾವು ಸಾಗಬೇಕಾಗಿದೆ. ಇಷ್ಟು ವರ್ಷಗಳ ಕಾಲ ನಮ್ಮ ಪರಂಪರೆ ಮಾಡಿದ ಕೆಲಸ ಇದೆ. ಸಿದ್ಧಾರೂಢಾಚಾರ್ಯರು ಪ್ರವಚನಕ್ಕೋಸ್ಕರ ಅಂತಲೇ ಒಂದು ಮಂಟಪವನ್ನ ಮಾಡಿಸಿದ್ರು, ಕೈಲಾಸ ಮಂಟಪ. ಏನಕ್ಕೆ ಪ್ರವಚನ ಏನಕ್ಕೆ ಮಾಡಬೇಕು? ಹೊರಗಿರುವಂತ ಪುಸ್ತಕವನ್ನ ತೆಗೆದು ನೋಡು ಅಂತಲ್ಲ, ಹೊರಗಿರುವಂತ ಆ ಪುಸ್ತಕದಲ್ಲಿರುವಂತ ವಿಷಯವೇ ನಿನ್ನ ಮನಸ್ಸಿನ ಒಳಗೂ ಇದೆ. ಅದನ್ನ ಹುಡುಕಲಿಕ್ಕೆ ಇದೊಂದು ಮಾರ್ಗನಪ್ಪ. ಇದನ್ನ ಕೇಳು, ಒಳಗಿರುವಂತ ಆತ್ಮವನ್ನ ಸಂಶೋಧನೆ ಮಾಡಲಿಕ್ಕೆ ಶುರು ಮಾಡು. ಈ ಪ್ರಯತ್ನದಲ್ಲಿ ಅಂದಿನಿಂದ ಹಿಡಿದು ಇಂದಿನವರೆಗೂ ಎಲ್ಲಾ ಹಿರಿಯರು, ಮಠಾಧೀಶರು, ಸನ್ಯಾಸಿಗಳು ಎಲ್ಲರೂ ಪ್ರಯತ್ನವನ್ನ ಮಾಡಿದ್ರು. ಎಷ್ಟರ ಮಟ್ಟಕ್ಕೆ ನಮ್ಮ ವೇದಗಳು ಒಂದು ಮಾತನ್ನು ಹೇಳುತ್ತು, ಆ ತಾಯಿ
ಶಾರದೆಯ ಪ್ರಥಮ ವೀಣ ಜಂಕಾರ ಓಂಕಾರವಾಗಿ ಹೊರಬಂದು ವೇದಗಳಾಗಿ ಮಾರುಗೊಂಡು ಸಂಸ್ಕಾರದ ಸಂಸ್ಕೃತಿಯ ರೂಪದಲ್ಲಿ ನಮ್ಮ ನರನಾಡಿಗಳಲ್ಲೂ ಬೆಸೆದು ಹೋಗಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ, ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ, ಒಂದು ಜನಾಂಗದಿಂದ ಮತ್ತೊಂದು ಜನಾಂಗಕ್ಕೆ ನಿರಂತರವಾಗಿ ಧರ್ಮ ಸ್ವರೂಪದಲ್ಲಿ ಹರಿದು ಬರಿತಾ ಇರುವಂತ ಈ ಧರ್ಮವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹಿರಿಯರು ಹೇಳಿದ್ರು. ಅದರ ಪ್ರತೀಕವಾಗಿ ವೇದಗಳನ್ನು ಕೊಟ್ರು. ನಮಗೆ ವೇದಗಳ ಅಧ್ಯಯನ ಮಾಡ್ಲಿಕ್ಕಾಗ್ಲಿಲ್ಲ. ಏನು ವೇದ? ವೇದಗಳ ಮೊಟ್ಟ ಮೊದಲನೇ ಮಂತ್ರ ಅಗ್ನಿವೀಳೆ ಪುರೋಹಿತ ಮೆಗ್ನೆಸಿದೆ ಮೃತ್ಯುಜಂ ಹೋತಾಹಾರ ಮೃತದಾತ್ಮಂ. ಅಗ್ನಿಯನ್ನು ಆರಾಧಿಸುವಂತವನು ಅಥವಾ ಅಗ್ನಿಯಿಂದ ಆರಾಧಿಸಲ್ಪಡುವಂತವನು ಅಥವಾ ಅಗ್ನಿಯೇ ಆಗಿರುವವನು, ಅಂಥವನಿಗೆ ಶುಭವಾಗಲಿ. ಅವನು ಯಾರು? ಭಗವಂತ. ಭಗವಂತ ಎಲ್ಲಿದ್ದಾನೆ? ಎಲ್ಲದರ ಒಳಗೂ ಇದ್ದಾನೆ. ಆದ್ರಿಂದ ಯಾರನ್ನ ಆರಾಧಿಸ್ತಿದ್ಯಾ? ಎಲ್ಲರನ್ನೂ ಆರಾಧಿಸ್ತಿದ್ಯಾ. ಹಾಗಾದ್ರೆ ನಾನು ನೀನು ಅನ್ನೋರು ಯಾರು ಇಲ್ಲ, ಎಲ್ಲವೂ ಅವನೊಬ್ಬನೇ ಇರೋದು. ಇದು ವೇದದ ಮೊದಲನೇ ಮಂತ್ರದ ಸಾರ. ಸ್ಥೂಲವಾಗಿ ಇಟ್ಕೊಳ್ಳೋಣ. ನಮ್ದವ್ರ ಬಗ್ಗೆ ನಮ್ಗೆ ಅರ್ಥ ಆಗ್ಲಿಲ್ಲ. ಇದು ವೇದಗಳು ಓದೋದು ಬಿಟ್ಬಿಟ್ವಿ. ಅಯ್ಯೋ ದೊಡ್ಡವ್ರ ಮಾತು ಸ್ವಾಮಿ, ನಮ್ ಕೈಲಾಗೋದಿಲ್ಲ. ವೇದ ಬಿಟ್ಬಿಟ್ವಿ. ಸರಿ ಅಂತ ಹಿರಿಯರು ಉಪನಿಷತ್ಗಳು ಬರೋದು, ವೇದಾಂತ ಬರೋದು. ವೇದ ಅರ್ಥ ಆಗ್ಲಿಲ್ಲ, ಉಪನಿಷತ್ತು ಓದಿ. ಈಶಾವಾಸ್ಯ ಉಪನಿಷತ್ತಿನ ಮೊದಲನೇ ಮಂತ್ರ ಈಶಾವಾಸ್ಯ ಮಿದುಗುಂ ಸರ್ವಮೆತ್ಕಿಂಚಿ ಜಗತ್ಯಾಂ ಜಗತ್ತೇನ ತೆಕ್ತೇನ ಭುಂಜಿತ ಮಾಘೃತ ಕಸ್ಯ ಸ್ವಿಗ್ಧನಂ. ಎಲ್ಲವೂ ಈಶನದ್ದೇ, ಎಲ್ಲವೂ ಈಶ್ವರನದ್ದೇ. ನನ್ನದು ನಿನ್ನದು ಯಾವುದೂ ಇಲ್ಲ. ಆದ್ರಿಂದ ಇನ್ನೊಬ್ಬನ ಸಂಪತ್ತಿನ ಮೇಲೆ ಕಣ್ಣು ಮಾಡಬೇಡ, ಎಲ್ಲವೂ ಅವನೊಬ್ಬನದ್ದೇ. ಉಪನಿಷತ್ತುಗಳ ಸಾರ, ಕಳ್ಳತನ ಮಾಡಬೇಡ, ಇನ್ನೊಬ್ಬನ ಸಂಪತ್ತಿನ ಮೇಲೆ ಕಣ್ಣು ಮಾಡ್ಲಿ. ನಮ್ಗೆ ಅದು ಅರ್ಥ ಆಗ್ಲಿಲ್ಲ. ಉಪನಿಷತ್ತು ದೊಡ್ಡವ್ರು ಹೇಳುವಂತ ಮಾತು, ದೊಡ್ಡವ್ರು ಓದೋದು ನಮ್ಗೆ ಅರ್ಥ ಆಗಲ್ಲ, ಬಿಟ್ಬಿಟ್ವಿ ಉಪನಿಷತ್ತು. ಸರಿ, ನಂತರ ವಚನಕಾರರು ಬಂದ್ರು. ಬಸವಣ್ಣನಂತವ್ರು ಹೇಳಿದ್ರು, ಹಿರಿಯರು ಜ್ಞಾನಿಗಳು, ಕಳಬೇಡ ಕೊಳಬೇಡ ಹುಸಿ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ಕಾಮ ಕ್ರೋಧ ಲೋಹ ಲೋಭ ಮದ ಮತ್ಸರಗಳೆಂಬ ಅರಿಷಡ ವೈರಿಗಳನ್ನ ದಾಟು, ಎಲ್ಲವೂ ಅವರದ್ದೇ ಅಂತ ಅರ್ಥ ಆಗುತ್ತೆ. ಆ ಅವನನ್ನು ಹುಡುಕಿಕೊಂಡು ಹೋಗು. ಇನ್ನೊಬ್ಬರ ಸಂಪತ್ತಿನ ಮೇಲೆ ಕಣ್ಣು ಮಾಡಬೇಡ, ಕಳ್ಳತನ ಮಾಡ್ಲಿಕ್ಕೆ ಹೋಗ್ಬೇಡ. ಸೂಕ್ಷ್ಮ ಸ್ಥೂಲವಾದಂತ ಒಂದು ಸಾರ ಅಂತ ಇಟ್ಕೊಳ್ಳೋಣ. ನಮ್ದವ್ರ ಬಗ್ಗೆ ನಮ್ಗಿದು ಅರ್ಥ ಆಗ್ಲಿಲ್ಲ. ಇದನ್ನು ಅಯ್ಯೋ ವಚನಗಳು ದೊಡ್ಡವ್ರು ಹೇಳುವಂತ ಮಾತು ನಮ್ಗೆಲ್ಲ ಅರ್ಥ ಆಗುತ್ತೆ. ವಚನ ಓದೋದನ್ನೂ ಬಿಟ್ಟು ಬಿಟ್ವಿ. ನಂತರ ಬಂದ್ರು ಪ್ರವಚನಾಕಾರರು. ಬಹಳ ಹಿಂದೆ ಬೇಡ, ಇತ್ತೀಚೆಗೆ ನೋಡೋಣ. ನಡೆದಾಡುವ ದೇವರು ಅಂತ ನಾವು ನೋಡಿದಂತ ಸಿದ್ದೇಶ್ವರಜ್ಜವರು ಅಂತ ಹಿರಿಯರು ಬಂದ್ರು, ಪ್ರವಚನಗಳನ್ನು ಮಾಡಿದ್ರು. ನಮ್ಮ ಗುರುಗಳಂತೆ, ಹಿರಿಯರಂತೆ, ಸನ್ಯಾಸಿಗಳಂತೆ ಪ್ರವಚನಗಳ ಮೂಲಕ ವೇದಗಳನ್ನು ಹೇಳ್ಕೊಟ್ರು, ವಚನಗಳನ್ನು ಹೇಳ್ಕೊಟ್ರು, ಉಪನಿಷತ್ತುಗಳನ್ನು ಹೇಳ್ಕೊಟ್ರು. ಈ ಉಪನಿಷತ್ತಿನ ಈ ಒಂದು ಸಾರ ಎಷ್ಟು ಸುಂದರವಾಗಿ ಸಿದ್ದೇಶ್ವರಜ್ಜ ಅವ್ರು ಹೇಳ್ತಿದ್ರಂದ್ರೆ, ಅಪ್ಪ ಅವ್ರು ಹೇಳ್ತಿದ್ರು, ಕೈ ಸ್ವಚ್ಛ ಇರ್ಬೇಕು. ನಮ್ಮ ಕೈ ನಮ್ ಕಿಸೆದಾಗಿದ್ರೆ ಸ್ವಚ್ಛ ಇರ್ತದ, ಮತ್ತೊಬ್ರು ಕಿಸೆದಾಗೋದ್ರೆ ಹೊಲಸಾಗ್ತದ. ಕೈ ಸ್ವಚ್ಛ ಇಟ್ಟು ಏನು ಸುಲಭವಾಗಿ ಹೇಳ್ಕೊಟ್ರು ಸ್ವಾಮಿ ಉಪನಿಷತ್ತುಗಳ ಸಾರ ಅಂತ ಹಿರಿಯರು ಬಂದ್ರು, ಪ್ರವಚನಗಳನ್ನು ಮಾಡಿದ್ರು. ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ. ಅಂಥವ್ರು ಬಂದು ಬಂದು ನಿರಂತರ ನಮ್ಮಲ್ಲಿರುವಂತ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಏನೇನು ಬೇಕು ಎಲ್ಲ ಸಹಾಯವನ್ನು ಮಾಡಿಕೊಟ್ಟು ಹೋಗಿದ್ದಾರೆ. ಸಿದ್ಧಾರೂಢ ಆಚಾರ್ಯಂತವ್ರು ಏನಕ್ಕೆ ಪವಾಡಗಳನ್ನು ಮಾಡಿದ್ರು ಅಂದ್ರೆ, ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕಲ್ಲ, ಇನ್ನೊಬ್ಬರಿಗೆ ನಾನು ಪವಾಡ ತೋರಿಸ್ಬೇಕು, ಆ ಪವಾಡಗಳನ್ನು ತೋರಿಸಿ ನಾನ್ ದೇವರಾಗಬೇಕು ಅಲ್ಲ. ನಿಮಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗ್ತಿಲ್ಲ, ಪ್ರವಚನ ಮಾಡಿದ್ರೆ ಅರ್ಥ ಆಗ್ತಿಲ್ಲ, ಪವಾಡ ನೋಡಿ ಆದ್ರೂ ಬನ್ನಿ ನನ್ನ ಹತ್ರ, ನನ್ನ ಜೀವನ ಅಧ್ಯಯನ ಮಾಡ್ರಪ್ಪ, ಧರ್ಮವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಪವಾಡಗಳು ಮಾಡಿದ್ರು. ಯಾರಿಗೋಸ್ಕರ ಮಾಡಿದ್ದು? ನಮಿಗೋಸ್ಕರ. ಆದ್ರೆ ನಾವು ಎಂತವರು? ಯಾವ ವ್ಯಕ್ತಿ ಸರ್ವಸ್ವವನ್ನು ನಮಗೋಸ್ಕರ ಮುಡಿಪಾಗಿಟ್ರು ಆ ವ್ಯಕ್ತಿಯನ್ನ ಕೊನೆ ಕಾಲಘಟ್ಟದಲ್ಲಿ ಯಾವ ರೀತಿ ನೋಡ್ಕೊಂಡ್ರಿ ಸ್ವಾಮಿ ನಾವು? ಕೊನೆ ಕ್ಷಣದಲ್ಲಿ ಸಿದ್ಧಾರೂಢ ಅಜ್ಜ ಅವರಿಗೆ ವಿಷವನ್ನ ಉಣ್ಣಿಸುವಂತ ಜನರು ಬೆಳೆದು ನಿಂತರು. ಹೊರಗಡೆ ಅವರೆಲ್ಲ ತನ್ನ ಮಠದವರೇ. ಯಾವ ಕಾರಣಕ್ಕೋಸ್ಕರ? 2 ಕಾಸಿನ ಸಂಪತ್ತಿಗೋಸ್ಕರ. ಹಿರಿಯರು ಹೇಳಿದ್ರಲ್ಲ, ಸಂಪತ್ತು ಧರ್ಮವಲ್ಲ, ಸಂಪತ್ತಿನಿಂದ ಶಾಶ್ವತ ಸುಖ ಸಿಗೋದಿಲ್ಲ. ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಯಾವತ್ತಾದ್ರೂ ಸಿದ್ಧಾರೂಢ ಅಜ್ಜರ ಚರಿತ್ರೆಯನ್ನು ಓದಿ ನೋಡಿ. 2 ಪಂಗಡಗಳಾದ್ರೂ ಜನರು, ನಮಗೆ ಸಂಪತ್ತು ಬೇಕು, ನಮಗೆ ಸಂಪತ್ತು ಬೇಕು. ಅಜ್ಜ ಅವರು ಬಾಯಿ ಬಿಟ್ಟು ಹೇಳಿದ್ರು, ಎಲ್ಲ ಸಂಪತ್ತನ್ನ ಬಿಟ್ರಪ್ಪ, ನನ್ನಿಂದೆ ಬನ್ನಿ ನೀವು, ಇನ್ನೂ 20 ವರ್ಷ ನಿಮ್ಮ ಜೊತೆಗೆ ಖುಷಿ ಖುಷಿಯಿಂದ ಬದುಕ್ತೀನಿ. ನಾನು ಕೇಳಲಿಲ್ಲ ಜನ. ಅಜ್ಜಾರು ಬೇಡ, ಅಜ್ಜಾರ ಕಾಲಡಿಯಲ್ಲಿರುವಂತ ಸಂಪತ್ತು ಬೇಕು. ಆ ಧೂಳನ್ನು ಹುಡುಕಿಕೊಂಡು ಹೋದ್ರು. ಏನಾದ್ರೂ ಧೂಳಿನಲ್ಲಿ ಧೂಳಾಗಿ ಹೋದ್ರು. ಅದಕ್ಕೆ ಇವತ್ತಿಗೂ ತಾಯಿ ಸ್ಥಾನದಲ್ಲಿದ್ರು ಕೂಡ ಲಕ್ಷ್ಮವ್ವ ನಮಗೆ ನೆನಪಾಗೋದಿಲ್ಲ, ಮಗನ ಸ್ಥಾನದಲ್ಲಿದ್ದವರು ನೆನಪಾಗೋದಿಲ್ಲ, ಅಣ್ಣ ತಮ್ಮಂದಿರ ಸ್ಥಾನದಲ್ಲಿದ್ದವರು ನೆನಪಾಗೋದಿಲ್ಲ. ಯಾಕೆ? ಇವರೆಲ್ಲ ಧೂಳನ್ನು ಹುಡುಕಿಕೊಂಡೋದವರು ಮಣ್ಣಲ್ಲಿ ಮಣ್ಣಾಗಿ ಹೋದ್ರು. ಆದ್ರೆ ಯಾವ ವ್ಯಕ್ತಿ ಇದೆಲ್ಲವನ್ನು ಮೀರಿ, ಇದೆಲ್ಲ ಧರ್ಮ, ಇದೆಲ್ಲ ಸಂಪತ್ತು,
ಅವನೊಬ್ಬ ಸಿದ್ಧಾರೂಢ ಇದ್ದಾರಲ್ಲ, ಅವರು ನಿಜವಾದ ಸಂಪತ್ತು, ಅವರು ಧರ್ಮ ಅಂತ ಒಬ್ಬ ವ್ಯಕ್ತಿ ಹುಡುಕಿಕೊಂಡು ಬಂದ, ಜೊತೆಗೆ ಇದ್ದ. ಅವನನ್ನ ಪೀಠದ ಮೇಲೆ ಕೂರಿಸಿ ಗುರುಗಳು ಹೇಳಿದ್ರು, ನಿಮಗೆ ಮಾತ್ರ ಅಲ್ಲ ಈತ ನನಗೆ ಕೂಡ ಗುರು ಅಂತ ಗುರುನಾಥನನ್ನ ಕೂರಿಸಿದ್ರಲ್ಲ, ಆ ಗುರುನಾಥರು ಒಬ್ಬರು ಉಳ್ಕೊಂಡ್ರು ಇತಿಹಾಸದಲ್ಲಿ. ಯಾಕೆ? ಅವರು ಧರ್ಮ ಕಾಪಾಡಿದ್ರು. ತನ್ನ ಅಂತರಂಗದಲ್ಲಿರುವಂತ ಸಿದ್ಧಾರೂಢಾಚಾರ್ಯ ಎಂಬ ಧರ್ಮವನ್ನ ಗುರುನಾಥ ಕಾಪಾಡಿಕೊಂಡ್ರು. ಪರಿಣಾಮ ಧರ್ಮ ಅವರನ್ನ ಕಾಪಾಡಿತ್ತು. ಇನ್ನು ಮುಂದೆ ಬರುವಂತ ಶತಮಾನಗಳ ಕಾಲ ಗುರುನಾಥನ ಹೆಸರು ಜೀವಂತವಾಗಿರುತ್ತೆ, ಅವರ ಹೆಸರು ಇತಿಹಾಸದಲ್ಲಿ. ಧರ್ಮ ಕಾಪಾಡಿಕೊಂಡ್ರು ಅನ್ನೋ ಕಾರಣದಿಂದ. ಆ ಧರ್ಮ ಕಾಪಾಡಿದವರನ್ನ ಯಾವ ರೀತಿ ಧರ್ಮ ಕಾಪಾಡುದು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ. ಈ ಉದಾಹರಣೆಯನ್ನ ಜೀವಂತ ಸಾಕ್ಷಿಯಾಗಿ ಅನುಭವಿಸಿ ನೋಡಿ. ಅದಕ್ಕೆ ಇವತ್ತಿಗೂ ನಮ್ಗೆ ಯಾರ ಹೆಸರು ನೆನಪಾಗುತ್ತೆ? ನಾನು ಈ ಕ್ಷಣ ಮುಂದೆ ಕೂತು ಒಂದು ಕಾಲಘಟ್ಟದಲ್ಲಿಂದ ಹಿಡಿದು ಇಲ್ಲಿನವರೆಗೂ ಯಾರ್ಯಾರೆಲ್ಲ ರಾಜರು ಭಾರತದಲ್ಲಿ ಬಂದೋಗಿದ್ದಾರೆ ಅಂತ ಕೇಳಿದ್ರೆ ಎಷ್ಟು ಹೆಸರು ಬರ್ಬೋದು? ಅಮ್ಮಮ್ಮ ಅಂದ್ರೆ ನಮ್ಮ ಬಾಯಿನಲ್ಲಿ 1-2 ಹೆಸರುಗಳು. ಅದು ಯಾರದು ಬರ್ಬೋದು? ಧರ್ಮ ರಕ್ಷಣೆಗೆ ಅಂತ ಮುಂದೆ ಬಂದಂತ ಹಕ್ಕರಾಯ ಬುಕ್ಕರಾಯ ಅಂತ ಹಿಂದೂರಾಯ ಸ್ವತ್ರಾಣರು, 3ನೇ ವೀರಬಳ್ಳಾಳ ದೇವರು, ಕುಮಾರ ಕಂಪಿಲ್ಲ ಅಂತ ರಾಜನ ಹೆಸರು ನೆನಪಾಗ್ಬೋದು. ಆದ್ರೆ ತಾನು ಸಂಪತ್ತು ಮಾಡಬೇಕು, ತಾನು ರಾಜನಾಗಿ ಮೆರಬೇಕು, ಯಾರ ಹೆಸರು ನಮಗೆ ನೆನಪಿಗೆ ಬರೋದಿಲ್ಲ. ನಮಗೆ ಮಹಾಭಾರತ ಅಂದ ಕೂಡಲೇ ದುರ್ಯೋಧನ ಹೆಸರು ನೆನಪಿಗೆ ಬರೋದಿಲ್ಲ, ಕೃಷ್ಣನ ಹೆಸರೇ ನೆನಪಿಗೆ ಬರೋದು. ಯಾವ ಕಾರಣಕ್ಕೆ? ನಾನು ಆಳ್ವಿಕೆ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಮಣ್ಣನ್ನ ಹುಡುಕಿಕೊಂಡು ಹೋದವರು ಮಣ್ಣಾಗಿ ಹೋದ್ರು. ಆದ್ರೆ ಕೌರವರು ಪಾಂಡವರು ಇಬ್ಬರು ಕೂತ ನಮ್ಗಿಬ್ಬರಿಗೂ ಸಾಮ್ರಾಜ್ಯ ಬೇಕಾಗಿಲ್ಲಪ್ಪ, ಬೇಕಾದ್ರೆ ನೀನೇ ಆಳ್ವಿಕೆ ಮಾಡ್ಕೊಂತ ಇಡೀ ಸಾಮ್ರಾಜ್ಯನ ತಂದು ಕೃಷ್ಣನ ಪದದಡಿಯಲ್ಲಿ ಇಟ್ಟರು ಕೂಡ ನಾನು ರಾಜನಾಗೋದಿಲ್ಲ. ನೀವ್ ಯಾರು ಬೇಕಾದ್ರೂ ರಾಜನಾಗಿ, ನೀವು ಯಾರು ನಾನು ಬೇಕು ಅಂತ ಹೇಳ್ತಿರೋ ನಿಮ್ಮ ಪರ ನಾನು ನಿಂತೀನಿ ಅಂತ ಕೃಷ್ಣ ಹೇಳಿದ್ರಲ್ಲ, ಆ ಧರ್ಮ ಕೃಷ್ಣ ಉಳಿಸಿಕೊಂಡು ಬಂದ್ರು. ಆದ್ರಿಂದ ಕೃಷ್ಣರು ದೇವರಾದ್ರು ಈ ಮಣ್ಣಿನಲ್ಲಿ, ಅವರನ್ನು ಆರಾಧಿಸ್ತೀವಿ. ರಾಮರು ದೇವರಾಗ್ತಾರೆ ನಮಗೆ ಏನಕ್ಕೆ? ಧರ್ಮ ಕಾಪಾಡಿಕೊಂಡ್ರು. ಯಾವ ಧರ್ಮ? ತನ್ನ ಅಂತರಂಗದ ಧರ್ಮ. ತಾಯಿ ಚಿಕ್ಕಮ್ಮ ಕುಂತಿ ಕೊಟ್ಟ ಮಾತನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಗೊತ್ತಾದ ನಂತರವೂ ಪಟ್ಟಾಭಿಷಿಕ್ತರಾಗಬೇಕಾಗಿದ್ದಂತ ರಾಮನ ಮುಂದೆ ನಿಂತು ತಾಯಿ ಕೈಕೇಯಿ ಹೇಳ್ತಾರೆ, ತಂದೆಗೆ ಹೇಳಲಿಕ್ಕೆ ಶಕ್ತಿ ಇಲ್ಲ, ತಂದೆ ಮೂರ್ಛೆ ತಪ್ಪಿ ಬಿತ್ತಿದ್ದಾರೆ. ಪಕ್ಕದಲ್ಲಿರುವಂತ ಚಿಕ್ಕಮ್ಮ ಕೈಗೆ ಹೇಳ್ತಾರೆ, ರಾಮ ನಿನ್ನ ತಂದೆ ನನಗೆ ಮಾತು ಕೊಟ್ಟಿದ್ದಾರೆ, ನೀನು ರಾಜನಾಗುವಂತಿಲ್ಲ, ನಿನ್ನ ತಮ್ಮನಾದಂತ ನನ್ನ ಭರತನೇ ರಾಜನಾಗಬೇಕು, ನೀನ ಅಯೋಧ್ಯೆನ ಬಿಟ್ಟು ತೊಲಗು. ಎಷ್ಟು ವರ್ಷ? 14 ವರ್ಷಗಳ ಕಾಲ ಯಾವ ರೀತಿ ತೊಟ್ಟಿರುವಂತ ರೇಷ್ಮೆ ಬಟ್ಟೆಯಿಂದ ಹಿಡಿದು ಚಿನ್ನ ಬೆಳ್ಳಿ ವಜ್ರ ಸಂಪತ್ತು ಎಲ್ಲವನ್ನು ಕಳಚಿಟ್ಟು ಒಬ್ಬ ಸನ್ಯಾಸ ರೀತಿಯಲ್ಲಿ ಬಟ್ಟೆ ತೊಟ್ಕೊಂಡು ಹೋಗಬೇಕು. ನೀನು ಜೀವನವಿಡೀ ಯುವರಾಜನಾಗಿ ಬದುಕಿ ರಾಜನಾಗಬೇಕಾಗಿದ್ದಂತ ರಾಮರು ಇಡೀ ಅಯೋಧ್ಯೆ ನಿಂತಿತ್ತು ರಾಮರ ಪರವಾಗಿ. ವಾಲ್ಮೀಕಿ ಅವರು ರಾಮಾಯಣದಲ್ಲಿ ಬರೀತಾರೆ, ರಾಮ ನೀನು ರಾಜನಾಗ್ತೀನಿ ಅಂತ ಹೇಳಬೇಕಾದ್ರೆ ನಿನ್ನ ಪರವಾಗಿ ನಿಂತು ನಿನ್ನ ಚಿಕ್ಕಮ್ಮ ಕೈಕೇಯಿಂದ ಹಿಡಿದು ಭರತನವರೆಗೂ ಯಾರು ಅಯೋಧ್ಯೆಯಲ್ಲಿ ಕಾಲಿಟ್ಟರು ಕೂಡ ಅವರನ್ನ ತೊಲಗಿಸುವಂತ ಕೆಲಸ ಮಾಡ್ಲಿಕ್ಕೆ ನಾವು ಇಡೀ ಅಯೋಧ್ಯೆ ಜನ ಸಿದ್ಧವಾಗಿದ್ದೀವಪ್ಪ. ನೀನು ಒಂದು ಮಾತು ಹೇಳಿ ನಾನು ರಾಜನಾಗ್ತೀನಿ. ತಾಯಿ ಕೌಶಲ್ಯ ಹೇಳಿದ್ರು, ನಿನ್ನ ತಂದೆ ಮಾತು ಕೇಳೋದಲ್ಲ, ತಾಯಿ ಸ್ಥಾನದಲ್ಲಿತ್ತು ನಾನು ಹೇಳ್ತಿದ್ದೀನಿ ನೀನ್ ರಾಜನಾಗಬೇಕು. ಹೇಳುವುದಿತ್ತಲ್ಲ ರಾಮ. ಲಕ್ಷ್ಮಣ ನಿಂತಿದ್ದ, ನೀನು ಹೇಳಪ್ಪ ರಾಮ, ನಿನಗೋಸ್ಕರ ಯುದ್ಧ ಮಾಡ್ಲಿಕ್ಕೆ ನಾನು ಸಿದ್ಧ, ಲಕ್ಷ ಜನ ಬರ್ಲಿ, ಮಹಾರಥಿಯಾಗಿ ನಾನು ನಿಂತಿದ್ದೀನಿ ನಿನ್ನ ಪರವಾಗಿ. ರಾಮ ಲಕ್ಷ್ಮಣಿಗೆ ಉತ್ತರ ಕೊಡುತ್ತಾರೆ, ಹೆಗಲ ಮೇಲೆ ತೊಟ್ಟಿರುವಂತ ಬಿಲ್ಲು ಬಾಣದ ಬತ್ತಳಿಕೆಗಳು ಆಭರಣಕ್ಕೋಸ್ಕರ ಅಲ್ಲ, ಯುದ್ಧ ಮಾಡ್ಲಿಕ್ಕೆ ನನಗೂ ಗೊತ್ತು. ಯುದ್ಧ ಮಾಡುವಂತ ಸಂದರ್ಭ ಅಲ್ಲಪ್ಪ, ಧರ್ಮ ಪಾಲಿಸುವಂತ ಸಂದರ್ಭ ಇದು, ಧರ್ಮ ವಾಕ್ಯವನ್ನ ಪರಿಪಾಲನೆ ಮಾಡುವ ಸಂದರ್ಭ ಇದು ಅಂತ ಇಡೀ ಅಯೋಧ್ಯೆ ನಗರಿಯನ್ನ ಬಿಟ್ಟು ಕಾಡಿಗೆ ಹೊರಟ್ರಲ್ಲ ರಾಮ. ಎಂಥ ಧರ್ಮದೊಂದಿಗೆ, ಧರ್ಮನಿಷ್ಠೆಯೊಂದಿಗೆ. ಚಿಕ್ಕಮ್ಮ ಕೈಕಿ ಮಾತನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಗೊತ್ತಾದ ನಂತರವೂ ಕಾಡಿಗೆ ಹೋಗೋಕ್ಕೂ ಮುಂಚೆ ಅದೇ ಚಿಕ್ಕಮ್ಮ ಕೈಕಿಯ ಕಾಲಿಗೆ ಬಿದ್ದು, ಕಾಡಿಗೆ ಹೋಗ್ತಿದ್ದೀನಮ್ಮ ನಿನ್ನ ಮಗ ರಾಮನಿಗೆ ಆಶೀರ್ವಾದ ಮಾಡುವಂತ ಕೈಕಿ ಕಾಲಿಗೆ ಬಿದ್ದು ಆನಂತರ ಕಾಡಿಗೆ ಹೊರಟ್ರಲ್ಲ ರಾಮ. ಅದಕ್ಕೆ ರಾಮ ಮರ್ಯಾದ ಪುರುಷೋತ್ತಮರಾದ್ರು ಈ ದೇಶದಲ್ಲಿ. ಜಾಬಾಲಿಂದ ಹಿಡಿದು ಕೈಕೇಯಿ, ಭರತ, ಕೌಶಲ್ಯ, ಸೌಮಿತ್ರಿ ಎಲ್ಲರೂ ಬಂದ್ರು. ಕೊನೆಗೆ ರಾಮನನ್ನ ವಾಪಸ್ ಅಯೋಧ್ಯೆ ಕರ್ಕೊಂಡು ಹೋಗ್ಲಿಕ್ಕೆ, ರಾಮ ಬಾರಪ್ಪ ನಿನ್ನ ಅಯೋಧ್ಯೆ ಕರ್ಕೊಂಡು ಹೋಗ್ತೀನಿ. ರಾಮ ಹೇಳಿದ್ದೇನು? ಸತ್ಯಂ ಪರಂ ಧರ್ಮ, ಸತ್ಯವನ್ನ ಮೀರಿದಂತ ಧರ್ಮ ಜಗತ್ತಿನಲ್ಲೊಂದು ಇಲ್ಲ. ಆ ಧರ್ಮ ಸತ್ಯವಾಕ್ಯವನ್ನ ಪರಿಪಾಲಿಸಲಿಕ್ಕೆ ನಾನ್ ನಿಂತಿದ್ದೀನಿ. ನನ್ನ ತಂದೆ ನನ್ನನ್ನು ಬಿಟ್ಟು ಪರಲೋಕಕ್ಕೆ ಹೋದ್ರು. ಪರಲೋಕಕ್ಕೆ ಹೋದ ನಂತರವೂ ಕೂಡ ತಂದೆಯ ಮಾತನ್ನ ತಿರಸ್ಕರಿಸಿ ರಾಮ ವಾಪಸ್ ಅಯೋಧ್ಯೆಗೆ ಬಂದ ಅಂತ ದೇವಾರು ದೇವತೆಗಳು ಮಾತಾಡ್ಕೊಳ್ಬಾರ್ದಲ್ಲ. ನನ್ನ ತಂದೆ ಕೊಟ್ಟಂತ ಸತ್ಯವಾಕ್ಯವನ್ನ ನಾನ್ ಪರಿಪಾಲಿಸ್ತೀನಿ, ಧರ್ಮ ರಕ್ಷಣೆ ನಾನು ಮಾಡ್ತೀನಿ ಅಂತ ಕಾಡಿನಲ್ಲೇ ಉಳಿದು ತನ್ನ ಪಾದುಕೆಯನ್ನು ಕೊಟ್ಟು ಕಳಿಸಿದ್ರು ಭರತನ ಕೈಯಲ್ಲಿ ರಾಮ. ಆ ರಾಮ ಬೇರೆ ಅಲ್ಲ, ಇಲ್ಲಿ ಕೂತಿರುವಂತ ನಾವುಗಳು ಬೇರೆ ಅಲ್ಲವೇ ಅಲ್ಲ. ಯಾಕೆ ಗೊತ್ತೇ? ಇದು ಭಾರತ ಭೂಮಿ. ಚಂದನ್ನೇ से देश की मिट्टी नदी नदिया गंगा है, हर बाला देवी की प्रतिमा ಬಚ್ಚಾ ಬಚ್ಚಾ ರಾಮ ಅಂತ ಹೇಳಿದಂತ ಭಾರತ ದೇಶ. ಇಲ್ಲಿ ಹುಟ್ಟಿದಂತ ಒಂದೊಂದು ಮಗುವು ಕೂಡ ರಾಮರಾಗಬಲ್ಲದು, ಸೀತಾಮಾತೆ ಆದರ್ಶದಲ್ಲಿ ಬೆಳೆಯಬಲ್ಲದು. ಅದಕ್ಕೆ
ಒಂದು ಕಾಲದಲ್ಲಿ ಅಡಿಗಾರ ಅವರು ಹೇಳಿದ್ರು, ಗೋಪಾಲಕೃಷ್ಣ ಅಡಿಗಾರ ಅವರು, ನಾನು ರಾಮ ಒಂದೇ, ಅವನು ಕೂಡ ನನ್ನ ಹಾಗೆ ಉಣ್ಣುತ್ತಿದ್ದ ತಿನ್ನುತ್ತಿದ್ದ, ಚಂದ್ರನೆಂದು ತಾ ಎಂದು ಮಾರು ತೊದಲುತ್ತಿದ್ದ, ನಾನು ಅವನು ಒಂದೇ ದೇಹ, ಕಬ್ಬಿಣ ಕರಿ ಕಬ್ಬಿಣ, ಯಾವ ರಸವು ಸೋಕಿತವನ, ಯಾವ ಬೆಂಕಿ ತಾಕಿತವನ, ಸಾಯುವಾಗ ಎಷ್ಟು ಗಟ್ಟಿ ಚಿನ್ನವಾಗಿ ಸಾಗಿದ. ನಾನು ರಾಮ ಒಂದೇ, ಆದ್ರೆ ರಾಮ ದೇವರಾದ, ನಾನು ಮನುಷ್ಯನಾಗಿ ಉಳ್ಕೊಂಡೆ. ಏನಕ್ಕೆ? ರಾಮ ತನ್ನಲ್ಲಿದ್ದಂತ ಧರ್ಮವನ್ನ ರಕ್ಷಣೆ ಮಾಡಿಕೊಂಡ, ಅವನನ್ನ ಧರ್ಮ ರಕ್ಷಣೆ ಮಾಡಿತು. ಧರ್ಮ ಉಳಿಯವರೆಗೂ ಅವನನ್ನ ನೆನಪಿಸಿಕೊಳ್ಳಲಾಗುತ್ತೆ. ನಾನು ನನ್ನಲ್ಲಿರುವಂತ ಧರ್ಮವನ್ನ ಕೈ ಬಿಟ್ಟೆ, ನನ್ನನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಯಾರೂ ನಿಲ್ಲಿಲ್ಲ, ಆದ್ರಿಂದ ನಾನು ದಾರಿ ತಪ್ಪಿದೆ. ಎಷ್ಟು ಸೂಕ್ಷ್ಮವಾದಂತ ಮಾತು. ರಾಮರಾಗುವಲ್ಲ ಸಾಮರ್ಥ್ಯ ನಮ್ಮಲ್ಲೆಲ್ಲರಲ್ಲೂ ಇದೆ. ರಾಮರಲ್ಲಿದ್ದಂತ ಆ ಷೋಡಶ ಗುಣಗಳು ನಮ್ಮಲ್ಲೂ ಬರಬಹುದು. ವಾಲ್ಮೀಕಿ ಅವರು ನಾರದರ ಮುಂದೆ ಪ್ರಶ್ನೆ ಮಾಡಿದ್ರಲ್ಲ, ಯಾರಪ್ಪ ಇದ್ದಾರೆ ಜಗತ್ನಲ್ಲಿ 16 ಗುಣಲಕ್ಷಣಗಳನ್ನು ಹೊಂದಿರುವಂತ ವ್ಯಕ್ತಿ? ಕೋನ್ವಸ್ಮಿನ್ ಸಾಂಪ್ರದಾಯ ಲೋಕೆ ಗುಣವಾನ್ ಕಸ್ಯ ವೀರ್ಯವಾನ್ ಧರ್ಮಜ್ಞಶ್ಯ ಕೃತಜ್ಞಶ್ಯ ಸತ್ಯವಾಕ್ಯು ದೃಢಪತಃ ಚಾರಿತ್ರ ನಿಜಗೋಯುಕ್ತ ಸರ್ವಭೂತೇಷು ಕೋಹಿತ ಇತ್ವಾನ್ ಖಲಕ ಸಮರ್ಥಸ್ಯ ಕಸ್ಯೇಕ ಪ್ರಿಯದೃಷ್ಣಂ ಆತ್ಮವಾನ್ ಕೋಜಿತ ಕ್ರೋಧೋ ದ್ವಿತಿಮಾನ್ ಕೋಲ್ಲಸೂಯಕಃ ಕಸ್ಯ ವಿಭ್ಯತಿ ದೇವಾಶ್ಚ ಜಾತ ರೋಚಸಿ ಸಮ್ಮಿಗೆ. 16 ಷೋಡಶ ಗುಣಗಳನ್ನು ಹೊಂದಿರುವಂತ ವ್ಯಕ್ತಿ ಯಾರಿದ್ದಾರೆ ಜಗತ್ತಲ್ಲಿ ಧರ್ಮ ಸ್ವರೂಪರಾಗಿ? ಆಗ ನಾರದರು ವಾಲ್ಮೀಕಿ ಅವರು ಉತ್ತರ ಕೊಡ್ತಾರೆ, ನೀವು ಕೇಳುವಂತ 16 ಗುಣಲಕ್ಷಣಗಳನ್ನು ಹೊಂದಿರುವಂತ ಒಬ್ಬ ವ್ಯಕ್ತಿ ಜಗತ್ನಲ್ಲಿದ್ದಾರೆ. ತಂದೆ ಕೊಟ್ಟಂತ ಮಾತ್ರ, ತಂದೆ ಪಿತೃವಾಕ್ಯವನ್ನ ಪರಿಪಾಲಿಸಿ ಅಯೋಧ್ಯ ನಗರವನ್ನು ತ್ಯಜಿಸಿ ವನವಾಸಿ ಆಗ್ಲಿಕ್ಕಿರುವಂತ ಆ ಮರ್ಯಾದ ಪುರುಷೋತ್ತಮ ಯಾರವನು? ಧರ್ಮವನ್ನ ಮೂರ್ತಿ ಸ್ವರೂಪದಲ್ಲಿ ನೋಡಬೇಕಂದ್ರೆ ರಾಮನನ್ನ ನೋಡಿದ್ರೆ ಸಾಕು. ಯಾಕೆ? ಧರ್ಮವೇ ಮನುಷ್ಯನ ಸ್ವರೂಪದಲ್ಲಿ ಬಂದ್ರೆ ಅದು ರಾಮನಾಗಿ ಬಂದು ನಿಂತಿದೆ. ಆ ಧರ್ಮವನ್ನೇ ಧರಿಸಿ ನಿಂತಿರುವಂತ ರಾಮರ ಆದರ್ಶ ನೀವು ಜಗತ್ತಿಗೆ ಕೊಡಿ ಅಂತ ನಾರದರು ಉತ್ತರ ಕೊಟ್ಟಾಗ ವಾಲ್ಮೀಕಿ ಅವರು ಧನ್ಯತೆ ಭಾವದಿಂದ ಇಡೀ ರಾಮಾಯಣವರ ರಚನೆ ಮಾಡಿ ನಮ್ಮ ಕೈಗಿಟ್ಟು ಹೋಗಿದ್ದಾರೆ. ಏನಕ್ಕೆ? ಧರ್ಮ ಧರಿಸ್ಕೊಳ್ಳಿಕ್ಕಾಗ್ಲಿಲ್ಲ, ಧರ್ಮ ಧರಿಸಿ ನಡೆದಂತ ರಾಮರನ್ನ ಮನಸ್ಸಿನಲ್ಲಿ ಧರಿಸಿ ನಡೀರಿ ಸಾಕು, ಧರ್ಮ ನಿಮ್ಮ ರಕ್ಷಣೆಯನ್ನ ಮಾಡುತ್ತೆ. ಆ ಕೆಲಸವನ್ನ ನಾವು ಮಾಡೋಣ, ಆ ಧರ್ಮವನ್ನ ಧರಿಸೋಣ. ನನ್ನ ನೆಚ್ಚಿನ ಬಂಧುಗಳೇ, ಆ ಧರ್ಮವನ್ನ ಧರಿಸಿ ನಡೆಯುವಂತ ಪ್ರಕ್ರಿಯೆ ಅವರಷ್ಟು ಮಾಡ್ಲಿಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ. ಅವರು ಬಯಲ ಯೋಗವನ್ನೇ ನೋಡಿಕೊಂಡು ಹೋದಂತವ್ರು. ಕೊನೆ ಕಾಲಘಟ್ಟದಲ್ಲೂ ವಿಷವನ್ನ ತಂದು ಕೈಲಿಟ್ಟು ಕೂಡ ನೀವು ಮಾಡ್ತಿರುವಂತ ಕೆಲಸ ನನಗೆ ಗೊತ್ತಿದೆ, ಇದನ್ನ ಮಾಡಬೇಡ್ರಪ್ಪ ಅಂತ ಹೇಳಿದ್ರು, ಜನರು ಕೇಳಲಿಲ್ಲ, ವಿಷ ಕೈಗೆ ಇಟ್ರು. ವಿಷವನ್ನ ಕೈಗೆ ಇಟ್ಟರು ಕೂಡ ಶಿವಾರ್ಪಣ ವಸ್ತು ಅಂತ ಅದನ್ನೂ ಕುಡಿದು ನೀಲಕಂಠನ ಸ್ವರೂಪದಲ್ಲಿ ಎಲ್ಲವನ್ನೂ ಧರಿಸಿಕೊಂಡು ತಾನು ನಿಂತು ಇಂದಿಗೂ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಕಾದು ನಿಂತಿರುವಂತ ಆ ಸಿದ್ಧಾರೂಢಾಚಾರು ಅವರು ತೋರಿದಂತ ಆ ಬಯಲ ಯೋಗ. ಬಯಲು ಬಯಲನೇ ಬಿತ್ತಿ ಬಯಲು ಬಯಲನೇ ಬೆಳೆದು ಬಯಲು ಬಯಲಾಗಿತ್ತಯ್ಯ. ಸತ್ಯವೂ ಇಲ್ಲ, ಸತ್ಯವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲವೆಂಬುದು ತಾನಿಲ್ಲ, ಗುಹೇಶ್ವರ ತಾ ಬಯಲು. ಆ ಬಯಲಿನಲ್ಲಿ ಅವರನ್ನ ನೋಡುವಂತ ಪ್ರಯತ್ನ ಮಾಡೋಣ. ಇದು ಬಯಲು. ಸುತ್ತಮುತ್ತ ನೋಡಿ, ನಮ್ಮ ಬೆಂಗಳೂರಿನಂತ ನಗರಗಳಿಗೆ ಹೋದ್ರೆ ಕಟ್ಟಡ ಮೇಲೆ ಕಟ್ಟಡ ಅಷ್ಟೇ ಕಾಣಿಸೋದು ನಮಗೆ. ಇಲ್ಲಿ ಬನ್ನಿ, ಬಯಲು. ಏನಕ್ಕೆ ಅಂದ್ರೆ ಇದಕ್ಕೆ ಬಯಲೇ ಸೀಮೆ, ಇದಕ್ಕೆ ಸೀಮೆ ಗಡಿಗಳಿಲ್ಲ, ಬಯಲೇ ಸೀಮೆ ಇದಕ್ಕೆ. ಈ ಬಯಲಿನಲ್ಲಿ ಬೆಳೆದಂತವರಿಗೆ ಬಯಲ ಯೋಗವೇ ಸಾಕ್ಷಾತ್ಕಾರ ಆಗಬೇಕು. ಅದಕ್ಕೆ ಅತ್ಯಂತ ಪ್ರಮುಖ ಶಿರೋಮಣಿ ಅಂತಿದ್ರೆ ಅದು ಸಿದ್ಧಾರೂಢಾಚಾರು. ಅವರ ಬಯಲ ಯೋಗವನ್ನ ನಾವು ಬೆಳೆಸ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಆ ಧರ್ಮವನ್ನ ಧರಿಸಿ ನಡೆಯೋಣ. ಆ ಧರ್ಮವನ್ನ ಧರಿಸಿ ನಡೀತಾ ಆ ಧರ್ಮವನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋಣ. ಆ ನಮ್ಮ ಅಂತರಂಗದ ಧರ್ಮ ನಮ್ಮೆಲ್ಲರನ್ನು ರಕ್ಷಣೆ ಮಾಡುತ್ತೆ ಅಂತ ನಮ್ಮಲ್ಲಿ ಕೇಳ್ಕೊಂತ ನನ್ನ ನೆಚ್ಚಿನ ಬಂಧುಗಳೇ, ಕೊನೆಗೊಂದು ಮಾತು. ಈ ದೇಶದಲ್ಲಿ ನಮಗೆ ನಿಮಗೆ ಪ್ರೇರಣೆ ಕೊಟ್ಟು ಹೋಗಂತ ಸಾವಿರ ಸಾವಿರ ಜನ ಇದ್ದಾರೆ. ಅವರಲ್ಲಿ ಒಬ್ಬರನ್ನಾದರೂ ಇಷ್ಟು ಲಕ್ಷ ಲಕ್ಷ ಜನರಲ್ಲಿ ಬಸವಣ್ಣನವರು ಹೇಳ್ತಾರಲ್ಲ, 84 ಲಕ್ಷ ಮುಖಗಳಲ್ಲಿ ಒಂದು ಮುಖವನ್ನಾದರೂ ಕಾಡಿ ನೋಡ, ಒಂದು ಮುಖವನ್ನಾದರೂ ಬೇಡಿ ನೋಡ. ನೀನು ಒಂದು ಕಾಲದಲ್ಲಿ ನೋಡಿದಂತ ಆ ಜನರನ್ನಾದ್ರೂ ನೆನಪಿಸಿಕೋ. ಒಂದಲ್ಲ ಒಂದು ಸ್ವರೂಪದಲ್ಲಿ ರಾಮರನ್ನ ಧರ್ಮದ ದೃಷ್ಟಾರ, ಧರ್ಮದ ಮೂರ್ತಿ ಸ್ವರೂಪ ಅಂತ ಹೇಳ್ತೀವಲ್ಲ, ಆ ರಾಮರೊಬ್ಬರಲ್ಲ, ಇಡೀ ರಾಮರ ವಂಶವೃಕ್ಷದಲ್ಲಿ ಬಂದಂತ ಒಬ್ಬೊಬ್ಬರು ಕೂಡ ಧರ್ಮವನ್ನ ಧರಿಸಿಕೊಂಡು ನಡೆದವರೇ. ರಾಮರ ಇಡೀ ವಂಶವೃಕ್ಷವನ್ನ ವಾಲ್ಮೀಕಿ ಅವರು ನಮ್ಮ ಕಣ್ಣು ಮುಂದೆ ತೆರೆದಿಡ್ತಾರಲ್ಲ. ಬಾಲಕಾಂಡದಲ್ಲಿ ಮೊದಲಿಗೆ ಬಂದದ್ದು ಶ್ರೀ ವಿಷ್ಣು, ಶ್ರೀ ವಿಷ್ಣುವಿನ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿ ಮಗ ಧ್ರುವಸಂಧಿ, ಧ್ರುವಸಂಧ್ಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ,
ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರಬೃದ್ಧ, ಪ್ರಬೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಶಕ, ಪ್ರಶೀಶಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದರಾಗ ಕೌಶಲ್ಯ ಪುತ್ರ ಪ್ರಭು ಶ್ರೀರಾಮಚಂದ್ರರು ಅಂತ ವಾಲ್ಮೀಕಿಯವರು ತೋರಿಸಿಕೊಟ್ಟು ಹೋದಲ್ಲ. ಆ ಇಡೀ ರಘುವಂಶದಲ್ಲಿ ಬಂದಂತ ಒಬ್ಬೊಬ್ಬರನ್ನ ಏನಕ್ಕೆ ನೆನ್ಪಿಟ್ಕೊಳ್ತೀವಿ? ಏನಕ್ಕಂದ್ರೆ ಧರ್ಮ ಕಾಪಾಡ್ಲಿಕ್ಕೋಸ್ಕರ ಬದುಕಿದವರು ಅವರು. ತನ್ನ ಅಂತರಂಗದ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಿ ನಡೆದಂತವ್ರು ಆದ್ರು. ಆದ್ರಿಂದ ಯುಗ ಯುಗಗಳ ನಂತರ ಇವತ್ತಿಗೂ ಅವರ ಹೆಸರುಗಳು ನಮ್ಗೆ ನೆನಪಿದ್ದಾವೆ. ಅಂತ ಹಾದಿನಲ್ಲಿ ನಾವು ಸಾಗೋಣ, ಆ ಹಾದಿನಲ್ಲಿ ಬೆಳೆಯೋಣ. ಈ ಹಾದಿನಲ್ಲಿ ಯಾರು ಬೆಳಿಲಿಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹೆಣ್ಣು ಮಕ್ಕಳು ಮಾತ್ರ ಖಂಡಿತವಾಗಲೂ ಆಧ್ಯಾತ್ಮ ಪದದಲ್ಲಿ ಸಾಗಬಲ್ಲರು. ಇದು ನಮ್ಮ ವೇದಗಳ ಸಾರ, ಇದು ಉಪನಿಷತ್ಗಳ ಸಾರ, ಇದು ಅಕ್ಕ ಮಹಾದೇವಿ ತೋರಿಸಿಕೊಟ್ಟಂತ ಸಾರ. ಆತ್ಮವನ್ನು ಒಬ್ಬ ಹೆಣ್ಣು ಮಗಳು ಧರಿಸಿ ನಿಂತ್ರೆ ಆ ಧರ್ಮ ಯಾವ ರೀತಿ ಆ ಹೆಣ್ಣು ಮಗಳನ್ನ ರಕ್ಷಣೆ ಮಾಡುತ್ತೆ. ತಾನು ಕಟ್ಟಿಕೊಂಡಂತ ಗಂಡ ಕೌಶಿಕನನ್ನ ಬಿಟ್ಟು ಉಟ್ಟ ಬಟ್ಟೆಯನ್ನು ಕಳಚಿಟ್ಟು ದಿಗಂಬರಿಯಾಗಿ ನೂರಾರು ಜನ ಶರಣರ ಮುಂದೆ ಬಂದು ನಿಂತಾಗ ಶೂನ್ಯ ಪೀಠದಲ್ಲಿ ಕೂತಿದ್ದಂತ ಅಲ್ಲಮ್ಮ ಪ್ರಭುಗಳು ಅಕ್ಕನಿಗೆ ಮಾಡಿದಂತ ಮೊಟ್ಟ ಮೊದಲ ಪ್ರಶ್ನೆ, ನಿನ್ನ ಗಂಡನ ಕುರು ಏನು ತಾಯಿ, ನಿನ್ನ ಗಂಡನ ಹೆಸರೇನಮ್ಮ? ಈಗ ತಾನೇ ತನ್ನ ಗಂಡನ ಬಿಟ್ಟು ದಿಗಂಬರಿಯಾಗಿ ಬಂದು ನಿಂತಿರುವಂತ ಹೆಣ್ಣು ಮಗಳು, 20 ವರ್ಷ ಅರಿಯದ ಹೆಣ್ಣು ಮಗಳು, ಏನುತ್ತರ ಕೊಡಬೇಕಾ ಹೆಣ್ಣು ಮಗಳು? ಪ್ರಶ್ನೆ ಕೇಳಿದ ಕೂಡಲೇ ಅಕ್ಕ ಮಹಾದೇವಿ ನೂರಾರು ಜನ ಶರಣರ ಮಧ್ಯದಲ್ಲಿತ್ತು ಶೂನ್ಯ ಪೀಠದಲ್ಲಿ ಕೂತಿದಂತ ಅಲ್ಲಮ್ಮ ಪ್ರಭುಗಳ ಮುಂದೆ ಘಂಟಾಘೋಷವಾಗಿ ಉತ್ತರ ಕೊಡುತ್ತಾರೆ. ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೇ, ಎನ್ಗೆ ಚನ್ನ ಮಲ್ಲಿಕಾರ್ಜುನ ಒಬ್ಬನೇ ಗಂಡನಯ್ಯ ಅಂತ. ಆ ಧರ್ಮದ ಪರಾಕಾಷ್ಠೆ. ಈ ಧರ್ಮ ನಮ್ಮಲ್ಲಿ ಇಷ್ಟರ ಮಟ್ಟಿಗೆ ಪ್ರತಿಷ್ಠಾಪನೆ ಆದ್ರೆ ಯಾವ ರೀತಿ ಬೆಳಿತೀವಿ? ಕಿನ್ನರ ಬೊಮ್ಮಯ್ಯನಂತವರು ಕೂಡ ಬಂದಾಗಲೂ ಕೂಡ ಕೊನೆಗೆ ಹೇಳಿದ್ದೇನು, ಆಕೆ ಹೆಣ್ಣಲ್ಲ, ಆಕೆ ಸಿಂಹ, ಆಕೆಯನ್ನ ಮುಟ್ಲಿಕ್ಕೆ ಹೋದ್ರೆ ಆಗ್ನಲ್ಲಿ ಭಸ್ಮವಾಗ್ತೀವಿ ನಾವು ಅಂತ ಓಡಿ ಬಂದ್ರಲ್ಲ ವಾಪಸ್ಸು. ಆ ರೀತಿ ಧರ್ಮ ಕಾಯುತ್ತೆ ನಮ್ಮನ್ನ. ಅಂಥ ಮಟ್ಟಕ್ಕೆ ಧರ್ಮ ನಮ್ಮಲ್ಲಿ ಪ್ರತಿಷ್ಠಾಪನೆ ಆಗಬೇಕು. ಆಗುತ್ತೋ ಇಲ್ವೋ? ಆ ರೀತಿ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡವರನ್ನ ಮಾರ್ಗದರ್ಶನವಾಗಿ ಜೀವನದಲ್ಲಿ ಇಟ್ಕೊಂಡು ಅವರ ಹಾದಿನಲ್ಲಿ ನಡೆಯುವಂತ ಪ್ರಯತ್ನವನ್ನ ನಾವು ಮಾಡೋಣ ಅಂತ ಹೇಳ್ತಾ ಆ ಅಲ್ಲಮ್ಮ ಪ್ರಭುಗಳು ಹೇಳಿದಂತ ಮಾತು, ಇಡೀ ಭಾಷಣದ ಇಡೀ ಪ್ರವಚನ ನಾನು ಹೇಳಿದ್ದಲ್ಲ, ಗುರುಗಳು ಹೇಳಿಸಿದ್ದು ಹಿಂದೆ ನಿಂತ್ಕೊಂಡು ಯಾವ ರೀತಿ ಹೇಳಿಸಿದ್ದಾರೆ ಅಂದ್ರೆ, ಒಂದು ಕಡೆ ಭಗವದ್ಗೀತೆ ಉಪನಿಷತ್ತು ವಚನ ಎಲ್ಲವೂ ಒಂದು ಹಾಡಿನಲ್ಲೇ ಬಂದು ನಿಂತಿದೆ. ಏನಕ್ಕೆ ಬಂದಿದೆ ಅಂದ್ರೆ, ನಾನು ಹೇಳ್ತಿರೋದಲ್ಲ, ಅಲ್ಲಮ್ಮ ಅಧ್ಯಯನ ಲೋಕ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಆ ಹೆಸರು ಕೇಳಿದ್ರೆ ನಮಗೆ ಗೊತ್ತಾಗುತ್ತೋ ಇಲ್ವೋ? ಓದುಗರಿಗೆ ಅವರ ಇನ್ನೊಂದು ಹೆಸರಿದೆ, ಅಂಬಿಕಾತನಯ ದತ್ತ ಅಂತ ಕೇಳಿರ್ತೀರ. ಅಂಬಿಕಾತನಯ ದತ್ತರು ಅಲ್ಲಮ್ಮ ಅಧ್ಯಯನ ಲೋಕದಲ್ಲಿ ಒಂದು ಮಾತನ್ನು ಬರೆದಿದ್ದಾರೆ. ಅಲ್ಲಮ್ಮ ಬೇರೆ ಯಾರು ಅಲ್ಲ, ದ್ವಾಪರ ಯುಗದಲ್ಲಿ ಬಂದು ಇಡೀ ಜಗತ್ತನ್ನು ಉಳಿಸಿದಂತ ಜಗತ್ತಿಗೆ ವಿಶ್ವಗುರುವಾದಂತ ಶ್ರೀಕೃಷ್ಣ ಪರಮಾತ್ಮ, ಅಲ್ಲಮ್ಮ ಪ್ರಭು ಇಬ್ಬರೂ ಒಬ್ಬರೇ ಅಂತ ಅಂಬಿಕಾತನಯ ದತ್ತರು ಹೇಳಿದಂತ ಮಾತು ನನ್ನ ಇಡೀ ಅಧ್ಯಯನದಲ್ಲಿ. ಅಲ್ಲಮ್ಮ ಸ್ವರೂಪರಾಗಿ ಇನ್ನೊಬ್ಬರನ್ನ ಕಂಡ್ರೆ ಅದು ಸಿದ್ಧಾರೂಢಾಚಾರ್ಯರನ್ನ. ಅವರು ಹೇಳಿದಂತ ಮಾತು ಇಡೀ ಭಗವದ್ಗೀತೆ ಸಾರ. ಅವರ ಜೀವನ ಚರಿತ್ರೆ, ಉಪನಿಷತ್ತು ಎಲ್ಲವೂ ಒಂದೇ. ಒಂದು ಕ್ಷಣ ಕೂತು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಭಾವಿಗಳಾಗೋಣ, ಅದರ ದರ್ಶನವನ್ನ ಪಡೆಯೋಣ. ಆ ಗುರುಗಳು ಹೇಳಿಸಿದಂತ ಮಾರ್ಗದಲ್ಲಿ ನಾವೆಲ್ಲರೂ ಸಾಗೋಣ ಅಂತ ತಮ್ಮಲ್ಲಿ ಕೇಳ್ಕೊಂತ, ನಂಗೆ 2 ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೆ ಹಾಗೂ ಗುರು ಮಹಾರಾಜರು, ಶಾರದಾ ಮಾತೆ ನನ್ನ ಕೈಯಲ್ಲಿ ಆಡಿಸಿರುವಂತ 2 ಮಾತನ್ನು ಕೇಳಿಸ್ಕೊಂಡಂತ ಪರಮ ಪೂಜ್ಯನಿ ದಿವತ್ರಿಯರಿಗೆ, ಎಲ್ಲಾ ವಿದ್ವತ್ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡುವಂತ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಸಿದ್ಧಾರೂಢಾಚಾರ್ಯರನ್ನ ಮನಸ್ಸಿನಲ್ಲಿ ನೆನೆಸುವಂತೆ ಸ್ಥಾಪನೆ ಮಾಡಿ ಕೂತಿರುವಂತ, ಅವರ ಸ್ವರೂಪವೇ ಆಗಿ ಕೂತಿರುವಂತ ತಮ್ಮೆಲ್ಲರ ಪಾದರವಿಂದಗಳಿಗೆ ಮತ್ತೊಮ್ಮೆ ನಾನು ಹಣೆಚ್ಚು ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ ಸತ್ ಶ್ರೀರಾಮಕೃಷ್ಣ ಅರ್ಪಣಮಸ್ತು.